ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನ ಸಾಲಿಗೆ ಹೋಗುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನ ಸಾಲಿಗೆ ಹೋಗುವೆವು. ಹಪ್ಪಳವೋ ಸಂಡಿಗೆಯೋ, ಹಪ್ಪಳವೋ ಸಂಡಿಗೆಯೋ ಎಪ್ಪತ್ತಾದರೂ ನುಂಗುವೆವು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನ ಸಾಲಿಗೆ ಹೋಗುವೆವು. ಏನ್ ಸ್ವಾಮಿ ಹೊಟ್ಟೆ ಇಪ್ಪಟ್ಟಿ ಗಾತ್ರಗಿದೆ? ಅಲ್ಲ ಕಣೋ, ಬ್ರಾಹ್ಮರಿಗೆ ಏನ್ ಆಸೆ ಹೇಳು? ಕುಂಬನಕಾಯಿನ ಪಲ್ಯ, ಗಸಗಸೆ ಪಾಯಸ, ಒಬ್ಬಿಟ್ಟು, ವಡೆ. ದಪ್ಪಾಗದೇನೆ ಸಣ್ಣ ಆದದೇನೆ ಸೋದರ ಮುಂಡಿಯವ. ಅದ್ ಸರಿ, ಹೋಗೋದು ರಾಜ್ಯಸಭೆಗೆ ನಸೆ ಗಿಸೆ ಏನಾದ್ರು ಇದ್ರೆ ಕೊಟ್ಟಿರ ಸ್ವಾಮಿ? ನೆಸೆ ಏನು ಅದೇ ಕಣಪ್ಪ, ಬೆಣ್ಣೆ. ಸರ್ ತಕ ಇದ್ದೀವಿ ಉಗಾದಿ ಹಬ್ಬ 3 ದಿನ ಅಂದ್ಬಿಟ್ಟು ಒಂಚೂರು ಹಾಕಿ ನೋಡ್ತೀನಿ ತಡಿಯಪ್ಪ. ಇದ್ದದೆ ಯಾವ ನೆಸು ಸ್ವಾಮಿ? ಅಲ್ಗೂರು ಮುಂಡೆನೆಸೆ, ಅಲ್ಗೂರು ಮುಂಡೆನೆಸೆ, ಸರಿ ಉಂಡೆನೆಸೆ, ಅಲ್ಗೂರು ಉಂಡೆನೆಸೆ ಕಣ್ರು ಸ್ವಾಮಿ. ಸರಿ ಸ್ವಾಮಿ, ಹೊಸಿ ಬೆಣ್ಣೆ ಗಿಣ್ಣೆ ಏನಾರ ಇದ್ರೆ ಚೆನ್ನಾಗಿ ಮಿಟ್ಟ ಮಾಡ್ಕೊಡಿ ಅಪ್ಪ. ಸಾರಿ ಉಗಾದಿ ಹಬ್ಬ 3 ದಿನ ಅಂದ್ಬಿಟ್ಟು ನಮ್ಮ ಕ್ಯಾಂಪೈನ್ ಕುಳ್ಳಿಡ್ತಿತ್ತು ತಕ ಇದೀವಿ ಒಂದು ಸೇರ ಚೆನ್ನಾಗಿ ಮಾಡ್ತಾಳೆ ಅಂದ್ಬಿಟ್ಟು ಅಚ್ಚೇರ್ ಹಾಕಂದ್ ಅಚ್ಚೇರ್ ಮಡಗಿದ್ದೀನಿ, ತೆಗೆದು ತೋರಿಸ್ತೀನಿ. ಏನ್ ಸ್ವಾಮಿ? ಅಲ್ಲ ಕಣೋ ಸೋದರ ಮುಂಡಿಯವ, ಓಸ್ತರಿಂದ ಈ ವರ್ಷಕ್ಕೆ 12 ತಿಂಗಳಾಯ್ತು. ಬೆಣ್ಣೆ ಹಾಕೋರು ಗೊಣ್ಣೆ ಹಾಕ್ತಾ ಇದೀರಿ? ಅದು ತಂಪಾ ಜಾಗದಲ್ಲಿ ಮಡಗಬೇಕು. ಕನ್ನ ಮಾಡಿ ಕಟ್ಟಲ್ಲಿ ನೀರು ಸುಂಡೋದ್ರು ಈ ಜಾಗದಲ್ಲಿ ಸುಂಡೋಗುದಿಲ್ಲ ಅಂತ ಅಲ್ಲೇ ಮಡಗಿರೋದು ಈಗ. ಸರಿ ಸರಿ, ಚೆನ್ನಾಗಿ ಮಿಟ್ಟ ಮಾಡ್ಕೊಡಿ ಸ್ವಾಮಿ. ಇವರು ಒಂದ್ಲೆಗೆರೆ ಕರಿಯ 500 ಕರಿಯ ಗುರುಗಳು. ಸ್ವಾಮಿ ನೆಸೆನ ಕೊಟ್ಬಿಟ್ರಿ, ಇದು ಸೇವೆ ಮಾಡೋದು ಹೆಂಗ? ಅಲ್ಲ ಕಣ ಸೋದರ ಮುಂಡಿಯವ, ಬಲಗಾಲ ಮುಂದಕ್ಕೆ ಮಡಗಿ ಸ್ವಾಮಿ ಹಾಕಿ ಕತ್ತ ಮೇಲೆ ಕೆತ್ತಿ ಎತ್ತ ಸ್ವಾಮಿ. ಈಗ ಏರ್ಸಿ. ಏನ್ ಸ್ವಾಮಿ ನೆಸೆ ಸ್ಟ್ರಾಂಗ್ ಆಗಿದೆ? ಅದ್ರೊಳಕ್ಕೆ ಇನ್ನೊಂದದೇ ಸಿದ್ದಮ್ಮ ಊರ್ ಬಿಟ್ಟು ಹೋಗುವಾಗ ಈ ಔಷಧಿ ಕೊಟ್ಟವಳು ಆಗಾಟು ಕಣ್ರು ಇದು. ಇವತ್ ಬೇಡ, ಅದು ನಾಳೆ ಕೊಡೋರೆ. ಹೋಗೋದು ನಡೀರಿ, ರಾಜ್ಯಸಭೆಗೆ. ನಡೀರಿ. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನ ಸಾಲಿಗೆ ಹೋಗುವರು. ರಾಜರ ಮನೆಯಲ್ಲಿ ಭೋಜನವೆಂದರೆ ಯೋಜನ ಸಾಲಿಗೆ ಹೋಗುವರು. ಹಪ್ಪಳವೋ ಸಂಡಿಗೆಯೋ, ಹಪ್ಪಳವೋ ಸಂಡಿಗೆಯೋ ಎಪ್ಪತ್ತಾದರೂ ಪಾಂಡಿತರಿಗೆ ನಮಸ್ಕರಿಸುವೆನು. ಸರ್ವರು ಈ ಪೀಠವನ್ನು ಆಗಬಹುದು. ರಾಜೇಂದ್ರ, ನಮ್ಮನ್ನು ಕರೆಸಲು ಕಾರಣವೇನು? ಪಾಂಡಿತೋತ್ಮರಿ, ನಿಮ್ಮನ್ನು ಕರೆಸಿದ ಕಾರಣವೇನೆಂದರೆ ದಾರಿದ್ರ್ಯ ಎಂಬ ದೋಷವು ಯಾರಿಂದ ಬಂದಿದೆ ಎಂಬ ವಿಷಯವನ್ನು ತಿಳಿಯಲು ನಿಮ್ಮನ್ನು ಬರಮಾಡಿರುವೆನು. ರಾಜೇಂದ್ರ, ತಿಳಿಸುವೆನು. ಪಂಚಾಂಗವನ್ನು ನೋಡಿ ತಿಳಿಸುವೆನು. ಬಹಳ ಸಂತೋಷ. ರಾಜೇಂದ್ರ, ಗ್ರಹಗತಿಗಳು ಕೆಟ್ಟು ಹೋದ ಮನುಷ್ಯನಿಗೆ ತಿನ್ನಲು ಅನ್ನವಿಲ್ಲದೆ, ಒದೆಯಲು ಬಟ್ಟೆ ಇಲ್ಲದೆ ಆತನು ಎಲ್ಲೆಲ್ಲಿ ತಿರುಗಿದರೂ ಆತನನ್ನು ದಾರಿದ್ರ್ಯನೆನ್ನುವರು. ರಾಜೇಂದ್ರ ಮಂತ್ರಿ, ಪ್ರಭು, ಆ ದಾರಿದ್ರ್ಯ ಹೇಳಿದ ಮಾತಿಗೂ ಈ ನಮ್ಮ ಪಂಡಿತರು ಹೇಳ್ತಿರೋ ಮಾತಿಗೂ ಸರಿ ಹೋಯ್ತಲ್ಲ? ನಿಜ ಪ್ರಭು. ಪಂಡಿತೋತ್ಮರಿ, ರಾಜೇಂದ್ರ, ಆ ದಾರಿದ್ರ್ಯ ಭಾಗವು ಕಳೆದು ಹೋಗಿ ಮತ್ತೆ ಐಶ್ವರ್ಯವಂತನಾಗಬೇಕಾದರೆ ಏನು ಮಾಡಬೇಕು? ರಾಜೇಂದ್ರ, ದಾರಿದ್ರ್ಯವು ಕಳೆದು ಐಶ್ವರ್ಯವಂತನಾಗಬೇಕಾದರೆ 9 ನವಗ್ರಹಗಳನ್ನು ಪೂಜೆಯನ್ನು ಮಾಡಿದರೆ ಆತನ ದಾರಿದ್ರ್ಯವು ಕಳೆದು ಹೋಗಿ
ಆತನು ಐಶ್ವರ್ಯವಂತನಾಗುವುದರಲ್ಲಿ ಸ್ವಲ್ಪವೂ ಸಂದೇಹವಿಲ್ಲ ರಾಜೇಂದ್ರ. ಪಾಂಡಿತೋತ್ಮರಿ, ಹಾಗಾದರೆ ಮೊದಲಿಗೆ ಯಾವ ಗ್ರಹವನ್ನು ಪೂಜಿಸಬೇಕು ಆ ವಿಷಯವನ್ನು ತಿಳಿಸುವರಾಗಿ. ಆಗಬಹುದು ರಾಜೇಂದ್ರ. ರಾಜೇಂದ್ರ, ನಿಮ್ಮ ಅರಮನೆಯ ಪುರೋಹಿತರನ್ನು, ಅರ್ಚಕರನ್ನು ಹಾಗೂ ಪೂಜಾ ಸಾಮಗ್ರಿಗಳನ್ನು ಆಸ್ಥಾನಕ್ಕೆ ಬರಮಾಡಿ. ಆಗಬಹುದು ಮಂತ್ರಿ. ಪ್ರಭು. ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಅಲ್ಲದೆ ಅರ್ಚಕರು ಆಸ್ಥಾನಕ್ಕೆ ಬರಮಾಡಿ. ತಮ್ಮ ಅಪ್ಪಣೆಂತೆ ಆಗಬಹುದು. ಯಾರಲ್ಲಿ? ನಮ್ಮ ಅರಮನೆಯಿಂದ ಪೂಜಾ ಸಾಮಗ್ರಿಗಳು ಅಲ್ಲದೆ ಅರ್ಚಕರು ಆಸ್ಥಾನಕ್ಕೆ ಬರಮಾಡಿ. ಪಾಂಡಿತೋತ್ಮರಿ, ಪೂಜಾ ಸಾಮಗ್ರಿಗಳು ಅಲ್ಲದೆ ಅರ್ಚಕರು ಎಲ್ಲವೂ ಸಿದ್ಧವಾಗಿರುವುದು. ಮೊದಲಿಗೆ ಯಾವ ಗ್ರಹವನ್ನು ಪೂಜಿಸಬೇಕು ಆ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, ಮೊದಲಿಗೆ ಸೂರ್ಯದೇವನೆಂಬ ಗ್ರಹವನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿ. ಬಹಳ ಸಂತೋಷ. ಪಾಂಡಿತೋತ್ಮರಿ, ರಾಜೇಂದ್ರ, ಸೂರ್ಯ ದೇವರನ್ನು ಭಕ್ತಿ ವಿನಯದಿಂದ ಪೂಜೆಯನ್ನು ಮಾಡದ್ದಾಯ್ತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸಿ. ಆಗಬಹುದು ರಾಜೇಂದ್ರ. ಸೂರ್ಯ ದೇವರಿಗಿಂತಲೂ ಚಂದ್ರದೇವರು ಬಲು ಶ್ರೇಷ್ಠನು. ಅವನನ್ನು ಸದ್ಭಕ್ತಿಯಿಂದ ಪೂಜಿಸಿ. ಬಹಳ ಸಂತೋಷ. ಪಾಂಡಿತೋತ್ಮರಿ, ರಾಜೇಂದ್ರ, ಚಂದ್ರದೇವರನ್ನು ಭಕ್ತಿ ವಿನಯದಿಂದ ಪೂಜೆಯನ್ನು ಮಾಡದ್ದಾಯ್ತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, ಚಂದ್ರ ದೇವರಿಗಿಂತಲೂ ಮಂಗಳ ದೇವರು ಬಹಳ ಶ್ರೇಷ್ಠವಾದವರು. ಆತರನ್ನು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ. ಬಹಳ ಸಂತೋಷ. ಪಾಂಡಿತೋತ್ಮರಿ, ರಾಜೇಂದ್ರ, ಮಂಗಳ ದೇವರನ್ನು ಭಕ್ತಿ ವಿನಯದಿಂದ ಪೂಜೆಯನ್ನು ಮಾಡದ್ದಾಯ್ತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸಿ. ರಾಜೇಂದ್ರ, ಮಂಗಳ ದೇವರಿಗಿಂತ ಬುಧ ದೇವರು ಶ್ರೇಷ್ಠವಾದದ್ದು. ಅದನ್ನು ಭಕ್ತಿಯಿಂದಲೂ ಸದ್ಭಕ್ತಿಯಿಂದಲೂ ಪೂಜೆಯನ್ನು ಮಾಡಿ. ಬಹಳ ಸಂತೋಷ. ರಾಜೇಂದ್ರ,
ಬುಧ ದೇವರನ್ನು ಭಕ್ತಿ ವಿನಯದಿಂದ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ತಿಳಿಸುವೆನು ರಾಜೇಂದ್ರ. ಬುಧ ದೇವರಿಗಿಂತಲೂ ಗುರುದೇವರು ಬಲಿಷ್ಠನು. ಅವನನ್ನು ಸದ್ಭಕ್ತಿಯಿಂದಲೂ ಪೂಜೆಯನ್ನು ಮಾಡಿ. ಬಹಳ ಸಂತೋಷ. ಪಾಂಡಿತೋತ್ಮರೇ, ಗುರುದೇವರನ್ನು ಭಕ್ತಿ ವಿನಯದಿಂದ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜಪ್ರಭುಗಳೇ, ನಾನು ಒಂದು ಗ್ರಹದ ಮಹಿಮೆಯನ್ನು ತಿಳಿಸಬಲ್ಲೆನು. ಬಹಳ ಸಂತೋಷ. ಅದು ಹೇಗೆಂದರೆ, ಶುಕ್ರ ದೇವರನ್ನು ಯಾರು ಸದೋಭಕ್ತಿಯಿಂದ ಪೂಜಿಸುವರು ಅಂಥವರಿಗೆ ಸಕಲ ಸಂಪತ್ತುಗಳನ್ನು ಕೊಟ್ಟು ಕಾಪಾಡುವರು. ಅವರು ಭಕ್ತಿಯಿಂದ ಪೂಜೆಯನ್ನು ಮಾಡುವರಾಗಿ. ಬಹಳ ಸಂತೋಷ. ಪಾಂಡಿತೋತ್ಮರೇ, ರಾಜೇಂದ್ರ, ಶುಕ್ರ ದೇವರನ್ನು ಭಕ್ತಿ ವಿನಯದಿಂದ ಪೂಜೆಯನ್ನು ಮಾಡಿದ್ದಾಯಿತು. ಮುಂದಿನ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ತಿಳಿಸುವೆನು ರಾಜೇಂದ್ರ. ಇವರೆಲ್ಲರೂ ಹೇಳಿದ ಗ್ರಹಗಳಿಗಿಂತಲೂ ರಾಹು ಕೇತು ಎಂಬ 2 ಶ್ರೇಷ್ಠವಾದ ಗ್ರಹಗಳಿರುವವು. ಅವುಗಳನ್ನು ಸದ್ಭಕ್ತಿ ವಿನಯದಿಂದ ಪೂಜೆಯನ್ನು ಮಾಡಿ. ಬಹಳ ಸಂತೋಷ. ಪಾಂಡಿತೋತ್ಮರೇ, ರಾಹು ಕೇತುಗಳೆಂಬ 2 ಗ್ರಹಗಳನ್ನು ಭಕ್ತಿ ವಿನಯದಿಂದ ಪೂಜೆಯನ್ನು ಮಾಡಿದ್ದಾಯಿತು. ಇನ್ನು ಮುಂದಿನ ಗ್ರಹ 6 ಗ್ರಹದ ಪಕ್ಕದಲ್ಲಿರುವ 7ನೇ ಗ್ರಹದ ವಿಚಾರವನ್ನು ತಿಳಿಸದೆ ಮುಂದಿನ ಗ್ರಹದ ವಿಚಾರವನ್ನು ತಿಳಿಸಿದರಲ್ಲ, ಆ 7ನೇ ಗ್ರಹದ ವಿಚಾರವನ್ನು ತಿಳಿಸುವರಾಗಿ. ರಾಜೇಂದ್ರ, ಆ ಪರಮಾತ್ಮನ ಗ್ರಹವನ್ನು ನಮ್ಮಿಂದ ತಿಳಿಸಲು ಸಾಧ್ಯವಿಲ್ಲ. ನಿಮ್ಮ ಅರಮನೆಯ ಕುಲ ಪುರೋಹಿತರನ್ನು ಕರೆಯಿಸಿ ಅವರಿಂದ ತಿಳಿದುಕೊಳ್ಳಿ. ಆಗಬಹುದು ಮಂತ್ರಿ. ಮಹಾಪ್ರಭು, ನಮ್ಮ ಅರಮನೆ ಕುಲ ಪುರೋಹಿತರನ್ನು ಆ ಸ್ಥಾನಕ್ಕೆ ಬರಮಾಡಿ. ತಮ್ಮ ಅಪ್ಪಣೆಂತೆ ಆಗಬಹುದು. ಯಾರಲ್ಲಿ? ನಮ್ಮ ಅರಮನೆ ಕುಲಪುರೋಹಿತರನ್ನು ಆ ಸ್ಥಾನಕ್ಕೆ ಬರಮಾಡಿ. ರಾಜೇಂದ್ರನಿಗೆ ನಮಸ್ಕರಿಸುವು. ಪಾಂಡಿತೋತ್ಮರೇ, ನಿಮಗೆ ಮಂಗಳವಾಗಲಿ. ರಾಜೇಂದ್ರ, ನಮ್ಮನ್ನು ಇಷ್ಟು ಆದರದಿಂದ ಕರೆಸಲು ಕಾರಣ? ಪಾಂಡಿತೋತ್ಮರೇ, ನಿಮ್ಮನ್ನು ಕರೆಸಿದ ಕಾರಣವೇನು ಅಂದರೆ 6 ಗ್ರಹದ ಪಕ್ಕದಲ್ಲಿರುವ 7ನೇ ಗ್ರಹದ ವಿಚಾರವನ್ನು ತಿಳಿಯಲು ನಿಮ್ಮನ್ನು ಬರಮಾಡಿರುವೆನು. ಏನು? ಆ ವಿಚಾರವನ್ನು ಸಾಂಗವಾಗಿ ತಿಳಿಸುವರಾಗಿ. ಏನು ಆ ಶನಿ ಪರಮಾತ್ಮನ ಮಹಿಮೇನು? ಆತನ ಹೆಸರನ್ನು ಕೇಳಿದರೆ ಶರೀರವೇ ಗಡಗಡನೆ ನಡುಗುತ್ತಿರುವುದಲ್ಲ. ಪಾಂಡಿತೋತ್ಮರೇ, ಅದು ಎಂಥ ಗ್ರಹವೇ ಆಗಲಿ, ನೀವು ಹೇಳಲೇಬೇಕು, ನಾನು ಪೂಜಿಸಲೇಬೇಕು. ತಿಳಿಸುವರಾಗಿ. ರಾಜೇಂದ್ರ, ತಿಳಿಸುವೆನು. ಅದು ಮೊದಲು ಸರಿದೇವ ಎಂಬ ಗ್ರಹವನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿ. ಬಹಳ ಸಂತೋಷ. ಆನಂತರ ಆತನ ಮಹಿಮೆಯನ್ನು ತಿಳಿಸುವೆನು. ಬಹಳ ಸಂತೋಷ. ಶನಿ ದೇವರ ಪಾದಕ್ಕೆ ಗೋವಿಂದೋ, ಶನಿ ದೇವರ ಪಾದಕ್ಕೆ ಗೋವಿಂದೋ, ಶನಿ ದೇವರ ಪಾದಕ್ಕೆ ಗೋವಿಂದೋ. ರಾಜೇಂದ್ರ, ಪಾಂಡಿತೋತ್ಮರೇ, ಆತನ ಮಹಿಮೆಯು ಇನ್ನೂ ಇರುವುದು. ಏನು? ಆತನ ಮಹಿಮೆ ಇನ್ನೂ ಇರುವುದೇ? ಹೌದು ರಾಜೇಂದ್ರ. ಹಾಗಾದರೆ ಎಡೆಬಿಡದೆ ತಿಳಿಸುವರಾಗಿ.
ಆ ಮಾನವನನ್ನು ಪುನಃ ಪೂಜೆಯನ್ನು ಮಾಡುವೆ. ರಾಜೇಂದ್ರ ಚಂದಾಗಿ ಲಾಲಿಸಿ. ಆಗಬಹುದು. ಕೇಳಿ ಶನಿಯ ಮಹಿಮೆಯನು ಆತನ ಮಹಿಮೆ ನಾ ಪೇರೆ. ಕೇಳಿ ಶನಿಯ ಮಹಿಮೆಯನು ಆತನ ಮಹಿಮೆ ನಾ ಪೇರೆ. ವಿಕ್ರಮರಾಜರ ನೀವು ಕೇಳಿ, ವಿಕ್ರಮರಾಜರ ನೀವು ಕೇಳಿ ಆತನ ಮಹಿಮೆ ನಾ ಪೇರೆ. ಆತನ ಮಹಿಮೆ ನಾ ಪೇರೆ. ಕೇಳಿ ಶನಿಯ ಮಹಿಮೆಯನು ಆತನ ಮಹಿಮೆ ನಾ ಪೇರೆ. ಸೃಷ್ಟಿಗಳತ್ತ ಮೆಟ್ಟಾನು ಪರಿ ಕಷ್ಟವ ಕೊಟ್ಟಾನು. ಮಾಡಿಕೊಟ್ಬರೆ. ಹೌದು ರಾಜೇಂದ್ರ. ಸೃಷ್ಟಿಗಳತ್ತ ಮೆಟ್ಟಾನು ಪರಿ ಕಷ್ಟವ ಕೊಟ್ಟಾನು. 12 ರಾಶಿಗಳು 12 ರಾಶಿಗಳು ಕೇಳಿ ನೆರಳಿಸಿ ಕಷ್ಟಗಳು. ಕೇಳಿ ನೆರಳಿಸಿ ಕಷ್ಟಗಳ. ಕೇಳಿ ಶನಿಯ ಮಹಿಮೆಯನು ಆತನ ಮಹಿಮೆ ನಾ ಪೇಳಿ. ಆತನ ಮಹಿಮೆ ನಾ ಪೇಳಿ. ಆತನ ಮಹಿಮೆ ನಾ ಪೇಳಿ. ಮಾಡಿಕೊಟ್ಬರೆ. ರಾಜೇಂದ್ರ ರಾಜೇಂದ್ರ ಆತನ ಮಹಿಮೆಯು ಇನ್ನೂ ಇರುವುದು. ಆತನು ಹುಟ್ಟಿದಾಗಲೇ ತಂದೆಯಾದ ಸೂರ್ಯದೇವನಿಗೆ ಕುಷ್ಠರೋಗವನ್ನೇ ಕೊಟ್ಟಂತ ಮಹಾನುಭಾವನು. ಏನು? ಹುಟ್ಟಿದ ತಕ್ಷಣವೇ ತಂದೆಯನ್ನು ಬಿಡಿದು ಕುಷ್ಠ ರೋಗವನ್ನು ಕೊಟ್ಟವರೇ? ಹೌದು ರಾಜೇಂದ್ರ. ಅನಂತರ ಏನಾಯ್ತು? ರಥಕ್ಕೆ ಕಟ್ಟಿದ 7 ಹಸುಗಳ ಕಂಡಗಳು ಸಹ ಹಿಂಗಿ ಹೋದವು. ಏನು? ರಥಕ್ಕೆ ಕಟ್ಟಿದ್ದ 7 ವಸ್ತುಗಳ ನೇತ್ರಗಳು ಹಿಂಗಿ ಹೋದವೇ? ಹೌದು ರಾಜೇಂದ್ರ. ಅನಂತರ ಏನಾಯಿತು? ರಥವನ್ನು ನಡೆಸಿದ ಅರುಣ ಎಂಬ ಸಾರಥಿಗೆ ಕೈಕಾಲ ಎಳವಾದವು. ಏನು? ರಥವನ್ನು ನಡೆಸುತ್ತಿದ್ದ ಸಾರಥಿಯ ಕೈ ಕಾಲುಗಳು ಎಳವನಾದವೇ? ಹೌದು ರಾಜೇಂದ್ರ. ಅನಂತರ ಏನಾಯಿತು? ಅಂತ ಮಹಾನುಭಾವನನ್ನು ಸದ್ಭಕ್ತಿಯಿಂದಲೂ ವಿನಯದಿಂದಲೂ ಪೂಜೆಯನ್ನು ಮಾಡಿ. ಯಾರು ಪೂಜೆ ಮಾಡಬೇಕು? ನೀವು ಪೂಜೆ ಮಾಡಬೇಕು. ಛೇ! ಬಿಡೋ ಬಿಡೋ ಆ ಪಾಪಿಯ ವಚನವ ಬಿಡೋ ಬಿಡೋ. ಬಿಡೋ ಬಿಡೋ ಆ ಪಾಪಿಯ ವಚನವ ಬಿಡೋ ಬಿಡೋ. ಈತನ ಪಿಡಿಸಿದ ಅತಿ ಬೆಸನಾದನು. ಈತನ ಪಿಡಿಸಿದ ಅತಿ ಬೆಸನ ಕೊಡವಿಯಲಾತನ ಬಿಡೋ ಬಿಡೋ ಆ ಪಾಪಿಯ ವಚನವ ಬಿಡೋ ಬಿಡೋ. ಬಿಡೋ ಬಿಡೋ. ಈ ಪ್ರಾರ್ಥನ ರಾಜೇಂದ್ರ ಹುಟ್ಟಿದ ತಕ್ಷಣವೇ ತಂದೆಯನ್ನು ಬಿಡಿದು ಕುಷ್ಠ ರೋಗವನ್ನು ಕೊಟ್ಟ ಆ ಶನಿಯನ್ನು ಪೂಜೆ ಮಾಡಿ ಎಂದು ಹೇಳಿದರಲ್ಲ, ಮಾಡಬಹುದೇ? ಖಂಡಿತ ಮಾಡಬಾರದೆ. ರಾಜೇಂದ್ರ ನಿಂದಿಸಿ ನುಡಿಯಲಿರುವವರ ನಿಂದಿಸಿ ನುಡಿಯಲಿರುವವರ ಪರಮಾತ್ಮರು ಈಗಲೇ ಬಂದು ಒದಗುವರು. ಆಗುತ್ತಾಗದು ಒಪ್ಪದು ತಪ್ಪದು ಕೇಳೇ ಇಪ್ಪತ್ತಮ ರಾಜೇಂದ್ರ ಆಗದು ತಪ್ಪದು ತಪ್ಪದು ಕೇಳೇ ಕಲಗ ಬಲ್ಲನೆ ಸಾಗರದ ಮಾತಾ. ಈ ಹರಿಯ ಕರುಣೆ ಎನಗಿದೆ, ಈ ಹರಿಯ ಕರುಣೆ ಎನಗಿದೆ. ಏಕೆಂದು ನುಡಿದೆಯೋ ಈ ಮಾಡಿದೋತ್ಪರೆ. ರಾಜೇಂದ್ರ ಆತನ ವಿಚಾರವನ್ನು ನನ್ನ ರಾಜಮಂದಿರದಲ್ಲಿ ಹೊಗಳಬೇಡ. ಆಡಿದ ತಪ್ಪಿಗೆ ನಿಮ್ಮ ಕೈಗಳಿಂದ ಬಾಯನ್ನು ಮುಚ್ಚುವರಾಗಿ.
ಮಂತ್ರಿ, ಪ್ರಭು. ತಂದೆ ತಾಯಿಗಳ ಸೇವೆ ಮಾಡುವುದೇ ಮಕ್ಕಳಾದ ನಮ್ಮ ಕರ್ತವ್ಯ. ನಿಜ ಮಹಾಪ್ರಭು. ಹೀಗಿರುವಾಗಲೇ ಹುಟ್ಟಿದ ತಕ್ಷಣವೇ ತಂದೆಯನ್ನು ಬಿಡಿದು ಕುಷ್ಠ ರೋಗವನ್ನು ಕೊಟ್ಟ ಆ ಶನಿಯನ್ನು ಪೂಜೆ ಮಾಡಿ ಅಂತ ಹೇಳಿದ್ರಲ್ಲ, ಮಾಡಬಹುದೇ? ಮಾಡಲಾಗದು ಮಹಾಪ್ರಭು. ಖಂಡಿತ ಮಾಡಲಾಗದು. ಖಂಡಿತ ಮಾಡಲಾಗದು. ಪಾಂಡಿತೋತ್ಮರೇ, ನಮ್ಮ ಅರಮನೆ ಪುರೋಹಿತರೆಂದು ನಿಮ್ಮನ್ನು ಮನ್ನಿಸಿರುವೆನು. ನಿಮ್ಮ ಕರಗಳನ್ನು ತೆಗೆಯುವರಾಗಿ. ಕೆಳಗೈ ದೇವತೆಗಳಿರ ಕೆಳಗೈ ದೇವತೆಗಳಿರ ಕೇಳಿದಿರೋ ಹೊಸ ದಿಕ್ಪಾಲಕರ ನೀವು ಕೂಳ ವಿಕ್ರಮಾಡಿದ ನುಡಿಗಳ ಕೂಳ ವಿಕ್ರಮಾಡಿದ ನುಡಿಗಳ ಕೇಳಿದಿರೋ ಹೊಸ ದಿಕ್ಪಾಲಕರ ನೀವು ಈ ದಾರುಣಿಯೋ ಬೀಳ್ಗೆ ಇದ್ದಡೆ ಈ ದಾರುಣಿಯೋ ಬೀಳ್ಗೆ ಇದ್ದಡೆ ದಯಾದೇವಿ ಸುಕುಮಾರನೇನ ಕೇಳಿದ್ರ ದೇವತೆಗಳಿರ ಕೇಳಿದ್ರ ಸದಿಕ್ಪಾಲಕರ ಕೂಡ ವಿಕ್ರಮ ನೀವೆಲ್ಲರೂ ಕೇಳಿದಿರ ವಿಕ್ರಮ ಪಿತನ ಪಿಡಿದವನೆಂದು ನನ್ನನ್ನು ಅಪ್ಪಸ್ಸನ್ನು ಮಾಡಿರೋ ಯೋ ಮೂಡ ಹೋಗಲಿ ಮದಂದ ಈಗಲೇ ನಿಗರದಿಂದ ರಾಜರಿಗೆ ಮಾಡುವೆನು ಮಂತ್ರಿ, ಪ್ರಭು. ಆಕಾಶ ಮಾರ್ಗದಲ್ಲಿ ವಿಕ್ರಮ ವಿಕ್ರಮ ಎಂದು ಶಬ್ದವು ಕೇಳಿ ಬರುತ್ತಿರುವುದಲ್ಲ, ಕಾರಣವೇನಿರಬಹುದು? ಪ್ರಭು, ಯಾವುದೋ ಹಸಿರವಾಣಿಯ ಶಬ್ದವಿರಬೇಕು. ಏನು ಹಸಿರವಾಣಿ ಶಬ್ದವೇ? ಹೌದು. ಆ ಶಬ್ದವು ನಮ್ಮನ್ನೇನು ಮಾಡಬಲ್ಲದು? ಭ್ರಾಂತನು ಬಿಡು ಮಂತ್ರಿ. ರಾಜೇಂದ್ರ, ಅದು ಹಸಿರಾಣದ ಶಬ್ದವಲ್ಲ. ನಿಮ್ಮ ಕಠೋರ ನುಡಿಯನ್ನು ಕೇಳಿ ಆ ಸರಿ ಪರಮಾತ್ಮನು ಕೋಪಗೊಂಡು ಗಗನ ಮಾರ್ಗದಲ್ಲಿ ಹೋಗುತ್ತಿರುವನು. ಈಗಲಾದರೂ ನಮ್ಮ ಮಾತನ್ನು ಕೇಳಿ ಆ ಪರಮಾತ್ಮನನ್ನು ಜಾನಿಸಿ. ಪಾಂಡಿತೋತ್ಮರೇ, ನಿಮ್ಮಂತ ಬಡ ಬ್ರಾಹ್ಮಣರು ಬರೆದಿಟ್ಕೊಂಡಿರುವ ಬೂಟಾಟದ ಪತ್ರ ನೀವಿನ್ನು ಹೊರಡಬಹುದು. ಆ ಮೇಷ್ಟು ಕರೆಸುವುದು ನನ್ನ ತಮ್ಮಲ್ಲಿ ಬಂದೇವಿ ಪೂಜೆಗೆ. ಇವನಿಗೆಲ್ಲೋ ಗಾಚಾರ ಒಕ್ಕರ್ಸದೆ ಅಂತ ಕಾಳ್ತದೆ. ಇವನಿಗೆ ಗಾಚಾರ ಇಲ್ಲ, ಊಟನೂ ಇಲ್ಲ, ಏನೂ ಇಲ್ಲ. ರಾಜೇಂದ್ರ, ಆಗಬಹುದು. ಮಂತ್ರಿ, ಪ್ರಭು, ಈ ಪುಷ್ಪವನ್ನು ನನ್ನ ಹಸ್ತದಲ್ಲಿ ಇಟ್ಟ ತಕ್ಷಣವೇ ಕರಗರನೆ ಸುತ್ತುತ್ತಿರುವುದಲ್ಲ, ಕಾರಣವೇನಿರಬಹುದು? ಪ್ರಭು, ಇದರಲ್ಲಿ ಏನೋ ಸಂಶಯ ಇರಬೇಕು. ಏನು ಸಂಶಯ? ಈ ಸಂಶಯ ನಮ್ಮನ್ನೇನು ಮಾಡಬಲ್ಲದು? ಮಂತ್ರಿ, ಪ್ರಭು, ತಂದೆ ತಾಯಿಗಳ ಸೇವೆ ಮಾಡುವುದು ಮಕ್ಕಳಾದ ನಮ್ಮ ಕರ್ತವ್ಯ. ನಿಜ ಪ್ರಭು. ಈಗಿರುವಾಗಲೇ ಹುಟ್ಟಿದ ಕೂಡಲೇ ತಂದೆಯನ್ನು ಬಿಡಿದು ಕುಷ್ಠ ರೋಗವನ್ನು ಕೊಟ್ಟ ಆ ಶನಿಯನ್ನು ಪೂಜೆ ಮಾಡಿ ಎಂದು ಹೇಳಿದರಲ್ಲ, ಮಾಡಬಹುದೇ? ಮಾಡಲಾಗದ ಪ್ರಭು. ಖಂಡಿತ ಮಾಡಲಾಗದು. ಖಂಡಿತ ಮಾಡಲಾಗದು. ಖಂಡಿತ ಮಾಡಲಾಗದು. ಏನಂದೆ ಭೂಪದವ ಪಡ ಪಡ ಏನಂದೆ ರೋಗವ ಏನಂದೆ ಭೂಪದವ ಪಡ ಪಡ ಏನಂದೆ ರೋಗವ ಪರಮಾತ್ಮ ಕೂಡ ನನ್ನ ನೋಡಿ ಗರಿದೆಯಲ್ಲ ಕೂಡ ನನ್ನ ನೋಡಿ ಗರಿದೆಯಲ್ಲ ಮಾಡುವರಿಂಗಳು ಕೂಡ ಬದಿಯ ಕೇಳಿದೆ ಭೂಪದವ ಪಡ ಪಡ ಏನಂದೆ ರೋಗವ ವಿಕ್ರಮ ಪರಮಾತ್ಮ ಸತಿ ಪಲಕನಿನ ಕಿತಿಯ ನಡಗಿಸಿ ಸತಿ ಪಲಕನಿನ ಕಿತಿಯ ನಡಗಿಸಿ ಮದುವಿನಲಂಗಳು ನೋಡಿ ಗೆರಿದ ಏನಂದ ಭೂಪದವ ಪಡ ಪಡ ಏನಂದೆ
330 ಕೋಟಿ ದೇವತೆಗಳಲ್ಲ ಗಡಗಡ ನಡಗಿ ದಿಕ್ಕೆಟ್ಟಿ ಓಡಿ ಹೋದರು. ನರಾಧಮಾದ ನೀನು ಪಿತನ ಪಿಡಿದವನೆಂದು ನನ್ನ ಅಪ್ಪನ ಮಾಡಿದ ಕೂಡ ಹೋಗಲಿ ಮದಂದ ಪರಮಾತ್ಮ. ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಈಸನಿ ದೇವ. ಪರಮಾತ್ಮ ಸರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಈಸನಿ ದೇವ. ದೇವ ದೇವ ಸನಿ ದೇವ. ನಿಮ್ಮನು ಕಾಣದೆ ಜರಿದೆನು ದೇವ. ಹೋಗಲಿ ಮದಂದ ನಿಮ್ಮನು ಕಾಣದೆ ಜರಿದೆನು ದೇವ. ಎನ್ನ ಪರಾಧವ ಮನ್ನಿಸೋ ದೇವ. ಎನ್ನ ಪರಾಧವ ಮನ್ನಿಸೋ ದೇವ. ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಶ್ರೀಸನಿ ದೇವ. ದೇವ ದೇವ ಶನಿ ದೇವ. ತಂದೆಯು ನೀನೆ ತಾಯಿಯು ನೀನೆ. ಆಗಲಿ ಮದಂದ ತಂದೆಯು ನೀನೆ ತಾಯಿಯು ನೀನೆ. ಬಂಧು ಬಳಗವು ಎಲ್ಲವೂ ನೀನೆ. ಬಂಧು ಬಳಗವು ಎಲ್ಲವೂ ನೀನೆ. ಅರಿಯದೆ ಮಾಡಿದ ಅಪರಾಧಗಳ ಮನ್ನಿಸಿ ಕಾಯೋ ಈಸನಿ ದೇವ. ದೇವ ದೇವ ಸನಿ ದೇವ. ಪರಮಾತ್ಮ ಪರಮಾತ್ಮ ಮಂದ ಭಾಗ್ಯನಾರ ನಾನು ಮುಂದೆ ಬರುವ ಬಂಧಾನವನ್ನು ಅರಿಯದೆ ಕುಂದುಕದ ನುಡಿಗಳನ್ನು ನುಡಿದು ಪರಮ ಪಾಪಿಯಾದನು ದೇವ. ಪರಮ ಪಾಪಿಯಾದನು. ಈ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ನಿಮ್ಮ ಈ ಸುಂದರವಾದ ಚರಣವನ್ನು ಹಿಡಿದು ಬೇಡುವೆನು ದೇವ, ಬೇಡುವೆನು. ಏನೇ ನೋಡಿದೆ ಏನೇ ನೋಡಿದೆ ಏನೇ ನೋಡಿದೆ ಏನೇ ನೋಡಿದೆ. ಅವನು ಒಂದಿರುತ್ತಲೇ ಕುಲವ ನೀನು ಜರಿದೆಯ. ಅವನು ಒಂದಿರುತ್ತಲೇ ಕುಲವ ನೀನು ಜರಿದೆಯ. ಪರಮ ಸನಿ ಅರಿಯದಲ್ಲ ಪರಮ ಸನಿ ಅರಿಯದಲ್ಲ ಹರಣದ ಮೇಲೆ ಜರಿದೆಯ. ಏನೇ ನಾಡಿದೆ ಕೆಲವು ಏನೇ ನಾಡಿದೆ ವಿಕ್ರಮ. ಪರಮಾತ್ಮ ಅರಿಯನಿಗೆ ಅರಣ ಬಿಡುದು ಗುರುವ ತೂಲ ಗೆದ್ದಿದೆ. ಅರಿಯನಿಗೆ ಅರಣ ಬಿಡುದು ಗುರುವ ತೂಲ ಗೆದ್ದಿದೆ. ಪರಮ ಸನಿ ಅರಿಯದಲ್ಲ ಪರಮ ಸನಿ ಅರಿಯದಲ್ಲ ಹರಣದ ಮೇಲೆ
ಕೆಲವ ಮರವ ಕೊಲ್ಲಿ ನಿಂತ ಏನೇ ನಾಡಿದೆ ವಿಕ್ರಮ ಪರಮಾತ್ಮ ಅರಿಯನ್ನ ಹಿಡಿದು ಆರನನ್ನು ಬಿಡಿದು ನನ್ನ ನರಾದವನಾದ ನೀನು ಪಿತಲ ಬಿಡಿದವನೆಂದು ನನ್ನನ್ನು ಅಪ್ಪಾಸ್ತರ ಮಾಡಿದ ಮೂಡ ಹೋಗಲಿ ಮದಂಗ ಪರಮಾತ್ಮ ಪಾಪಿ ಆದೆ ಕಲಿ ದೇವ ಮೋಸಾಬೋದೇನೋ ಪಾಪಿ ಆದೆ ಕಲಿ ದೇವ ಮೋಸಾಬೋದೇನೋ ಪ್ರವಿಸುತ್ತಾರೆ ನಿಮ್ಮ ಮಹಿಮೆಯ ನರಿಯದೆ ದೇವಾ ದೇವಾ. ಪ್ರವಿಸುತ್ತಾರೆ ನಿಮ್ಮ ಮಹಿಮೆಯ ನರಿಯದೆ ರವಿಸುತ್ತಾರೆ ನಿಮ್ಮ ಮಹಿಮೆಯ ನರಿಯದೆ ಜರಿದನಿ ದಾರೆಯೋಳು ಜರಿದನಿ ದಾರೆಯೋಳು ಪರಿಪಾಲಿಸನ್ನನು ಪಾಪಿಯಾದೇನು ಪಾಪಿ ಆದೆ ಕಲಿ ದೇವ ಮೋಸಾಬೋದೇನು ಸ್ಥಿತಿ ಸುಖ ಮಧ್ಯದಿ ಗತಿ ಕಾಣದೆ ನಿಮ್ಮ ದೇವಾ ದೇವಾ ಪರಮಾತ್ಮ ಹೋಗಲಿ ಮದಂಗ ಸ್ಥಿತಿ ಸುರ ಮಧ್ಯದಿ ಗತಿ ಕಾಣೆನು ನಿಮ್ಮ ಸ್ಥಿತಿ ಸುರ ಮಧ್ಯದಿ ಗತಿ ಕಾಣದೆ ನಿಮ್ಮ ಪತಿತ ಪಾವನ ನಿಮ್ಮ ಪತಿತ ಪಾವನ ನಿಮ್ಮ ಪಾದಕ್ಕೆ ನಮಿಸುವೆ ಪಾಪಿಯಾದೇನು ಪಾಪಿ ಆದೆ ಸಲಿ ದೇವ ಮೋಸಾಬೋದೇನು ದೇವಾ ಸಲಿ ದೇವ ಪರಮಾತ್ಮ ನನ್ನ ದುರಹಂಕಾರದಿಂದಲೂ ಅಲ್ಲದೆ ಈ ರತ್ನ ಸತ್ಯವಾದ ಈ ಸಿಂಹಾಸದ ಮದ ಅಹಂಕಾರದಿಂದಲೂ ನಿಮ್ಮನ್ನ ಕುಂದುಕದ ನುಡಿಗಳನ್ನು ನುಡಿದು ಪರಮ ಪಾಪಿಯಾದನು ದೇವ ಪರಮ ಪಾಪಿಯಾದನು ಈ ನನ್ನ ಅಪರಾಧವನ್ನು ಮನ್ನಿಸಿ ಕಾಪಾಡಬೇಕೆಂದು ನಿನ್ನ ಈ ಸುಂದರವಾದ ಚರಣವನ್ನು ಹಿಡಿದು ಬೇಡುವೆನು ದೇವ ಬೇಡುವೆನು ಗಲ್ಲಿಗ ನಡೆಯೋ ಅದೊಂದು ಅದೊಂದು ಮರುಳೆ ಗಲ್ಲಿಗ ನಡೆಯೋ ಗಲ್ಲಿಗ ನಡೆಯೋ ಅದೊಂದು ಅದೊಂದು ಮರುಳೆ ಗಲ್ಲಿಗ ನಡೆಯೋ ನನ್ನನ್ನು ಗೆರಿದೆಯೋ ಈ ಸಮಯಲು ನನ್ನನ್ನು ಗೆರಿದೆಯೋ ನನ್ನನ್ನು ಗೆರಿದೆಯೋ ಈ ಸಮಯಲು ನನ್ನನ್ನು ಗೆರಿದೆಯೋ ನನ್ನನ್ನು ಗೆರಿದೆಯ ಪುಲಿ ಹಣಮನೆ ನನ್ನನ್ನು ಗೆರಿದೆಯ ಪುಲಿ ಹಣಮನೆ ಹೊನ್ನಪದಿಂದಲಿ ಮುನ್ನಿ ನೋಡುವೆ ಹೊನ್ನಪದಿಂದಲಿ ಮುನ್ನಿ ನೋಡುವೆ ಅಗೋಲಿಗ ನಡೆಯೋ ಅದೊಂದು ಅದೊಂದು ಬರುಳೆ ಅಗೋಲಿಗ ನಡೆಯೋ ಈಗ ಕೊಡಲಿಯಾದೆ ಕೊಡಲಿಯಾದೆ ಈಗ ಕೊಡಲಿಯಾದೆ ನಿನಗೆ ಈಗ ಕೊಡಲಿಯಾದೆ ಈಗಲೇ ನಿನಗೆ ಕೊಡಲಿಯು ತರುವೆ ಪರಮಾತ್ಮ ಈಗಲೇ ನಿನಗೆ ಕೊಡಲಿಯು ತರುವೆ ಈಗಲೇ ಬರುವೆ ನಿನ್ನ ರೋಜಿಗೆ ಬೇಡ ಪರಮಾತ್ಮ ಈಗಲೇ ಬರುವೆ ನಿನ್ನ ರೋಜಿಗೆ ಅಗಲಿಗ ನಡೆಯೋ ಅದೊಂದು ಅದೊಂದು ಬರುಳೆ ಅಗಲಿಗ ನಡೆಯೋ ಅಗಲಿಗ ನಡೆಯೋ ಅಗಲಿಗ ನಡೆಯೋ ವಿಕ್ರಮ ಪರಮಾತ್ಮ ನೀನು ಸತ್ತವಂತ ನಾನು ಕುಲದ್ರಾಗ್ಯನ
ರವೀಂದ್ರ ಬರ್ರಿ. ಅಯ್ಯೋ ಪರಮಾತ್ಮ. ಮಂತ್ರಿ ಮಹಾಪ್ರಭು ದುಃಖಿಸಬೇಡಿ. ಏಕೆ ನಾಜರಿದೆ ಆಸರಿಯ, ಏಕೆ ನಾಜರಿದೆ ಆ ದೊರೆಯ, ಏಕೆ ನಾ ನಿಂದಿಸಿದೆ. ಮಂತ್ರಿ ಮಹಾಪ್ರಭು ದುಃಖಿಸಬೇಡಿ. ಏಕೆ ನಾಜರಿದೆ ಆಸನಿಯ, ಏಕೆ ನಾಜರಿದೆ ಆ ದೊರೆಯ, ಏಕೆ ನಾ ಹಿಂದಿದೆ. ಮಂತ್ರಿ ಮಹಾಪ್ರಭು ದುಃಖಿಸಬೇಡಿ. ಸೇರಿದ ಸಭೆಯೋಳು ಜರಿದು ಅಪಮಾನಕ್ಕೀಡಾದೆ ಆ ದೊರೆಯ, ಸೇರಿದ ಸಭೆಯೋಳು ಜರಿದು ಅಪಮಾನಕ್ಕೀಡಾದೆ ಆ ದೊರೆಯ, ಏಕೆ ನಾಜರಿದೆ ಆಸನಿಯ, ಏಕೆ ನಾಜರಿದೆ ಆ ದೊರೆಯ, ಏಕೆ ನಾ ಹಿಂದಿದೆ. ಮಂತ್ರಿ ಮಹಾಪ್ರಭು ದುಃಖಿಸಬೇಡಿ. ಜಾನವಿಲ್ಲದ ನಾನು ಜರಿದು ಅಪಮಾನಕ್ಕೀಡಾದೆ ಆ ದೊರೆಯ, ಜಾನವಿಲ್ಲದ ನಾನು ಜರಿದು ಅಪಮಾನಕ್ಕೀಡಾದೆ ಆ ದೊರೆಯ, ಏಕೆ ನಾಮ್ ಜರಿದೆ ಆಸನಿಯ, ಏಕೆ ನಾಮ್ ಜರಿದೆ ಆ ದೊರೆಯ, ಏಕೆ ನಾ ಹಿಂದಿಸಿದೆ. ಮಂತ್ರಿ ಮಹಾಪ್ರಭು ಆ ಪರಮಾತ್ಮನನ್ನು ಜರಿದು ಪರಮ ಪಾಪಿಯಾದನು. ಮಂತ್ರಿ ಪರಮ ಪಾಪಿಯಾದನು. ನಾನು ಎಷ್ಟೇ ಕಾಡಿ ಬೇಡಿದರು ನನ್ನ ಮಾತನ್ನು ತಿರಸ್ಕರಿಸಿ ಹೊರಟೆ ಹೋದರಲ್ಲ ಮಂತ್ರಿ, ಹೊರಟೆ ಹೋದರಲ್ಲ. ಮುಂದೇನು ಮಾಡುವುದು ಮಂತ್ರಿ, ಮುಂದೇನು ಮಾಡುವುದು. ಮಹಾಪ್ರಭು ಕಷ್ಟ ಬಂದ ಕಾಲದಲ್ಲಿ ಧೈರ್ಯವನ್ನು ಬಿಡದೆ ಆ ಪರಮಾತ್ಮನನ್ನು ಧ್ಯಾನಿಸಿದರೆ ಆ ಪರಮಾತ್ಮನ ಬಂದು ಕಾಪಾಡುವನು. ನಿಜ ಮಂತ್ರಿ, ನೀನು ಹೇಳುತ್ತಿರೋ ಮಾತು ನಿಜ. ಏರಿಗೆ ನೀರೇ ಲಕ್ಷಣ, ನಾರಿಗೆ ಗುಣವೇ ಲಕ್ಷಣ, ಧೀರನಿಗೆ ಧೈರ್ಯವೇ ಲಕ್ಷಣವೆಂದು ಹಿಂದೆ ಧರ್ಮಶಾಸ್ತ್ರದಲ್ಲಿ ಹೇಳುತ್ತಿದ್ದರು ನೋಡಿ. ಅದರಂತೆ ಆ ಪರಮಾತ್ಮನನ್ನು ಧ್ಯಾನಿಸಿಕೊಂಡು ನಾವಿನ್ನು ರಾಜಕಾರ್ಯಕ್ಕೆ ಹೋಗೋಣ. ಆಗಬಹುದು ಮಹಾಪ್ರಭು. ದದ್ದ ಮಾಡುವೆ ಪಡ ಕಮಲ, ದದ್ದ ಮಾಡುವೆ ಪಡ ಕಮಲ, ನಿರ್ಧರಿಸಿ ಮನವ ದದ್ದ ಮಾಡುವೆ ಪಡ ಕಮಲ. ಮೂರ್ಖನಿನ್ನಯೋ ಪದವ ಕುಗ್ಗಿಸಿ ನಿರ್ಗತಿ ಮಾಡೀಗಲೇ, ಮೂರ್ಖನಿನ್ನಯ ಪದವ ಕುಗ್ಗಿಸಿ ನಿರ್ಗತಿ ಮಾಡೀಗಲೇ, ಅವನ ಗರ್ಭವ ಉರಿವನೀಗಲೇ, ಅವನ ಗರ್ಭವ ಉರಿವನೀಗಲೇ, ಮದದ ದುರಾತ್ಮ ಕೇಳಲು ದದ್ದ ಮಾಡುವೆ ಕೂಳನಾದ ವಿಕ್ರಮನು ನನ್ನನ್ನು ಜಾಸುತ್ತಾ ಹೋದ ಕಾರ್ಯಕ್ಕೆ ಮಾಡಿರುವನು ಇರಲಿ. ನನ್ನ ಮೈಮಾರ್ ಶಕ್ತಿಯಿಂದ ಒಂದು ಪಂಚವರ್ಣದ ಕುದುರೆ ನಿರ್ಮಿಸಿ ನಾನೊಬ್ಬ ಕಾರ್ವಾರನಾಗಿ ಹೋಗಿ ಆ ಕುದುರೆಯನ್ನು
ಓತನಿಗೆ ವಿಕ್ರಯಿಸಿ ಓ ಕುದುರೆ ಮೇಲೆ ಓತನನ್ನು ಕೂರಿಸಿ ಅಘೋರವಾದ ಕಷ್ಟವನ್ನು ಕೊಡಲು ನನಗೀಗ ಒಳ್ಳೆ ಸಮಯ ಇದ್ದಲ್ಲೋ ಇದನ್ನು ಸಾಹಸ ಇದ್ದ ಪ್ರತಾಪ ಮಾರೆ ಹಾಯ್ ಹಾಯ್ ನಾ ಮಾರುವೆ ನಾ ಮಾರುವೆ ನಾ ಮಾರುವೆ ಕುದುರೆ ಯಾರು ಕದಿಸಿರಿ ಸೂರರೆ ನೀವು ಬನ್ನಿ ಇದನ್ನ ಕೊಡುವೆ ನಗುವುದರಿಂದ ಇದನ್ನ ಕೊಡುವೆ ನಗುವುದರಿಂದ ನಾ ಮಾರುವೆ ನಾ ಮಾರುವೆ ನಾ ಮಾರುವೆ ಕುದುರೆ ಯಾರು ಕದಿಸಿರಿ ಸೂರರೆ ನೀವು ಬನ್ನಿ ಇದನ್ನ ಕೊಡುವೆ ನಗುವುದರಿಂದ ಇದನ್ನ ಕೊಡುವೆ ನಗುವುದರಿಂದ ಅಚ್ಚ ಮಾರುಡ ಅಚ್ಚ ಮಾಯ ಜಾಲಕ್ಕೆ ಮೀರಿದ ಕುದುರೆ ಮಾಯ ಜಾಲಕ್ಕೆ ಮೀರಿದ ಕುದುರೆ ಪಂಚವರ್ಣದ ಕುದುರೆಯ ನಾನು ಮಾರಲು ಬಂದಿರುವೆ ಪಂಚವರ್ಣದ ಕುದುರೆಯ ನಾನು ಮಾರಲು ಬಂದಿರುವೆ ಇದನ್ನ ಕೊಡುವೆ ನಗುವುದರಿಂದ ಇದನ್ನ ಕೊಡುವೆ ನಗುವುದರಿಂದ ನಾ ಮಾರುವೆ ನಾ ಮಾರುವೆ ನಾ ಮಾರುವೆ ಕುದುರೆ ಯಾರು ಕದಿಸಿರಿ ಸೂರರೆ ನೀವು ಬನ್ನಿ ಇದನ್ನ ಕೊಡುವೆ ನಗುವುದರಿಂದ ಇದನ್ನ ಕೊಡುವೆ ನಗುವುದರಿಂದ अच्छा मारो अच्छा हमारे घोड़ा बहुत बहुत अच्छा है हमारे देखेंगे देखेंगे अरे ಈ ರಾಜಸ್ಥಾನದಲ್ಲಿ ಯಾರು ಸಹ ಇಲ್ಲ ಇದು ರಾಜಸ್ಥಾನ ಅಲ್ಲದೆ ಕಾಣಿಸ್ತೈತೆ ಇನ್ನೂ ಸ್ವಲ್ಪ ಮುಂದೆ ಹೋಗಿ ನೋಡ್ತೈತೆ ಹಚ್ಚ ಹಚ್ಚ ದೇತುರೆ ಕಾಹಿ ಕಟ್ಟ ಮಾತುರೆ ಕಾಹಿ ಕಟ್ಟ ಮಾತುರೆ ಕಾಹಿ ಕಟ್ಟ ಮಾತುರೆ ಅಚ್ಚ ಮಾಡೋಣ ಅಚ್ಚ ಹಚ್ಚ ಹಚ್ಚ ದೇತುರೆ ಕಾಹಿ ಕಟ್ಟ ಮಾತುರೆ ಕಾಹಿ ಕಟ್ಟ ಮಾತುರೆ ಕಾಹಿ ಕಟ್ಟ ಮಾತುರೆ ಮಟ್ಟುಳ್ಳಿ ಮಟ್ಟುಳ್ಳಿ ಕಾಗಟ್ಟ ಚಪ್ಪಟ್ಟೆ ಮಟ್ಟುಳ್ಳಿ ಮಟ್ಟುಳ್ಳಿ ಕಾಗಟ್ಟ ಚಪ್ಪಟ್ಟೆ ಆಮ್ ತೋಮ್ ದೇಗೋ ಬುಲ 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 ಹಚ್ಚ ಹೈ आम तोम देखो बोलो 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 हटता है अच्छा अच्छा दे तुरे काहे कट्टा माचुरे काहे कट्टा माचुरे काहे कट्टा माचुरे अच्छा मारो अच्छा हमारे घोड़ा अच्छा है राजस्थान में कौन मिले हमारे घोड़ा अच्छा है राजस्थान में कौन मिले हम तुम देखो बोलो 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 अच्छा है हम तुम देखो बोलो 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 अच्छा है अच्छा अच्छा दे तुरे काहे कट्टा महाचुरे काहे कट्टा महाचुरे काहे कट्टा महाचुरे अच्छा मारो अच्छा है ಅಯ್ಯ ನೀನು ಯಾರು? अरे नम्दु समाचार ಕೇಳ್ತೈತೆ ನಿಮ್ಮನ್ನೇ ಕೇಳ್ತಿರುವನು. अच्छा हमारे कारवान तुम्हें कौन ಅಯ್ಯ ನಾನು ವಿಕ್ರಮರಾಜರ ಮಂತ್ರಿಯು. क्या विक्रमराज कड़े मंत्री ಹೌದು. अच्छा अच्छा ಅಯ್ಯ ಈ ಕುದುರೆನ ಎದಕ್ಕಾಗಿ ತಂದಿರುವಿರಿ? छोटा सावकार ನಮ್ದು ಗೋಡ ಐತೆ ನೋಡು ಮಾರಾದೊಳಗೆ ಬಂದೈತೆ ಅಯ್ಯ ಈ ಕುದುರೆ ನನಗಾದ್ರೂ ಕೊಡುವಿರಾ? छोटा सावकार ನಿಮ್ಮಂತ ಜೋಟ ಸಾವಕಾರರಿಗೆ ಜೇತಾನೆ ಐತೈತಾನೆ ಯಾರಿಗಾದ್ರೆ ಕೊಡುವಿರಿ ಕಾರವಾನರೇ? छोटा सावकार ನಮ್ದು ಗೋಡ ಐತೆ ನೋಡು ಬಡೆ ಬಡೆ ರಾಜರಿಗೆ ಆದ್ರೆ ಪ್ರಿಯ ಪ್ರಿಯದೊಳಗೆ ಕೊಡ್ತೈತೆ ಕಾರವಾನರೇ ಹಾಗಾದ್ರೆ ನಮ್ಮ ಮಹಾರಾಜರು ಅವರಿಗಾದ್ರೂ ಕೊಡುವಿರಾ? क्या तुमने राजा है ಹೌದು. ಐ बुलो हमारे देखेंगे ಆಗಬಹುದು ಕಾರವಾನರೇ ಕರೆದುಕೊಂಡು ಬರುವೆನು. अच्छा अच्छा ರಾಜೇಂದ್ರ ಇಷ್ಟೊಂದು ಚಿಂತೆ ಇರಲು ಕಾರಣ? ಪಾಂಡಿತೋತ್ಮರಿ, ನನ್ನ ಚಿಂತೆಗೆ ನೀವೇ ಕಾರಣರಲ್ಲವೇ? ಅದು ಹೇಗೆ? ಅದು ಹೇಗೆ ಅಂದರೆ
ನೀನು ಹೇಳಿ ಹೋದ ಮೇಲೆ ಆ ಪರಮಾತ್ಮನು ಬಂದು ನಿನಗೆ ಕೊಡಬಾರದು ಕಷ್ಟವನ್ನು ಕೊಡುವೇನೆಂದು ಹೇಳಿ ಹೋದರು. ಅದಕ್ಕಾಗಿ ಚಿಂತಿಸುತ್ತಿರುವನೇ ವಿನ ಮತ್ತೆ ಬೇರೆ ಇಲ್ಲ. ರಾಜೇಂದ್ರ, ಅದಕ್ಕೊಂದು ಉಪಾಯ ಇರುವುದು. ಏನು? ಅದಕ್ಕೊಂದು ಉಪಾಯವಿರುವುದೇ? ಹೌದು ರಾಜೇಂದ್ರ. ಅದು ಹೇಗೆ? ಅದು ಹೇಗೆ ಎಂದರೆ, ಆನೆ ಕೊಂಬಿನಿಂದ ಆತನ ಪ್ರತಿದಿನ ಮಾಡಿಸಿ ಎಳ್ಳಿ ರಾಶಿ ಮೇಲೆ ಇರಿಸಿ ತೈಲದಿಂದ ಅಭಿಷೇಕ ಮಾಡಿದರೆ ಆ ಪರಮಾತ್ಮನು ಈಗಲೂ ಶಾಂತಗೊಳ್ಳುವನು. ಏನು? ಆನೆ ಕೊಂಬಿನಿಂದ ಆತನ ಪತುಮೆಯನ್ನು ಮಾಡಿಸಿ ಅದನ್ನು ಎಳ್ಳು ರಾಶಿಯ ಮೇಲೆ ಇರಿಸಿ ತೈಲದಿಂದ ಅಭಿಷೇಕವನ್ನು ಮಾಡಿದರೆ ಆತನ ಕೋಪ ಶಾಂತವಾಗುವುದರಲ್ಲಿ ಸಂದೇಹವಿಲ್ಲವೇ? ಹೌದು ರಾಜೇಂದ್ರ. ಅಯ್ಯ ಬ್ರಾಹ್ಮಣರೇ, ನಿಮ್ಮಂತ ಬಡ ಬ್ರಾಹ್ಮಣರು ಬರೆದಿಟ್ಕೊಂಡಿರುವ ಬೂಟಾಟಕದ ಪತ್ರ ನೀವಿನ್ನು ಹೊರಡಬಹುದು. ರಾಜೇಂದ್ರ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ. ನಮ್ಮ ಮಾತನ್ನು ಕೇಳಿ. ಆದರೂ ಚಿಂತೆ ಇಲ್ಲ, ನೀವಿನ್ನು ಹೊರಡಬಹುದು. ಅನುಭವಿಸಿ ಅನುಭವಿಸಿ. ಮಹಾರಾಜರಿಗೆ ನಮಸ್ಕರಿಸುವೆನು. ಮಂತ್ರಿ, ನಿನಗೆ ಮಂಗಳವಾಗಲಿ. ಸಮಾಚಾರವೇನು? ಮಹಾಪ್ರಭು, ಯಾರೋ ಒಬ್ಬ ಕಾರವಾನನು ಒಂದು ಕುದುರೆಯನ್ನು ಮಾರಲು ತಂದಿರುವನು. ಮಂತ್ರಿ, ಇಂಥ ಕಷ್ಟ ಕಾಲದಲ್ಲಿ ಆ ಕುದುರೆ ಸಮಾಚಾರವು ನಮಗೆ ತಕ್ಕೆ. ಮಹಾಪ್ರಭು, ಅದು ಪಂಚವರ್ಣದ ಕುದುರೆಯು ಅಲ್ಲದೆ ತಮ್ಮ ಸವಾರಿಗೆ. ಮಂತ್ರಿ, ನಮ್ಮ ಕುದುರೆ ಹಾಲಾಯದಲ್ಲಿ ಬೇಕಾದಷ್ಟು ತುರ್ಗಗಳು ಇರುವುದಿಲ್ವೇ? ಆ ತುರ್ಗವು ನಮಗೆ ತಕ್ಕೆ. ಮಹಾಪ್ರಭು, ಅದು ಪಂಚವರ್ಣದ ಕುದುರೆಯು ಅಲ್ಲದೆ ತಮ್ಮ ಸವಾರಿಗೆ ಬಹಳ ಚೆನ್ನಾಗಿರುವುದು. ಏನು? ಹಾಗಾದರೆ ಆ ತುರ್ಗವು ಎಲ್ಲಿರುವುದು? ಮಹಾಪ್ರಭು, ನನ್ನ ಜೊತೆಲಿ ಬಂದರೆ ನಾನು ತೋರಿಸಿಕೊಡುವೆನು. ಹಾಗಾದರೆ ಹೊರಡುವನಾಗು. ಆಗಬಹುದು ಮಹಾಪ್ರಭು. हमारे घोड़ा अच्छा है राजस्थान में कौन है हमारे घोड़ा अच्छा है राजस्थान में कौन है कौन रे बाबा दौड़ में राजा बिगड़ कर ले को वो घोड़ा बिगड़ कर ले को अच्छा माल अच्छा ಮಹಾಪ್ರಭು, ಇದೇ ಆ ತುರ್ಗವು. ಆಹಾ ಮಂತ್ರಿ, ಬಹಳ ಚಂದಾಗಿರುವುದು. ಆಹಾ ಅಯ್ಯ, ಈ ತುರ್ಗದ चा छोटा सरकार तुमने राजा है ಹೌದು ಕಾರವಾನ್ರಿ, ಇವರೇ ನಮ್ಮ ಮಹಾರಾಜರು. सलामियो महाराज सलामियो ಅಯ್ಯ, ನಿನಗೆ ಮಂಗಳವಾಗಲಿ. हमारे घोड़ा बहुत बहुत अच्छा है देखो महाराज देखो ಅಯ್ಯ ಕಾರವಾನನೇ, ಈ ತುರ್ಗದ ಕ್ರಯವನ್ನು ಹೇಳಬಲ್ಲೆಯಾ? महाराज ನಮ್ದು ಘೋಡ ಐತೆ ನೋಡು, ಖರೀದಿ ಒಳಗೆ ಚಾಬಿ ನೈ ಮತ್ಯಾಗಾದ್ರೂ ಕೊಡ್ಬಿರಿ. महाराज हमारे घोड़ा में ऊपर बैठ लेको 1 करोड़ सवारी कर लेको बेपर बोलते महाराज बेपर बोलते ಏನು? ಈ ತುರ್ಗದ ಮೇಲೆ ಕುಳಿತು ಸವಾರಿಯನ್ನು ಮಾಡಿದ ಅನಂತರ ಈ ತುರ್ಗದ ಕ್ರಯವನ್ನು ಹೇಳಬಲ್ಲೆಯಾ? अच्छा अच्छा ಹಾಗಾದರೆ ನಿಮ್ಮ ತುರ್ಗವನ್ನು ಕೊಡುವರಾಗಿ. ಇದು ಹಿಡಿದುಕೊಳ್ಳಿ. ಯೋ छोटा सरकार इधर रहो ಕಾರವಾನ್ರಿ, ಬಂದೇನು ಸಮಾಚಾರವೇನು? अरे इधर रहो ಕಾರವಾನ್ರಿ, ಬಂದೇನು ಸಮಾಚಾರವೇನು? छोटा सरकार ನಮ್ದು ಕುದುರೆಗೆ ನಿಮ್ಮ ಕೊಳ್ಳೆಯಿಂದ ಹೊಡೆದರೆ ಮುಂದಕ್ಕೆ ಕೆಲ್ತಾ ನೈ ಕಾರವಾನ್ರಿ, ಮತ್ತಾರ ಕೊರಡಿಯಿಂದ ಹೊಡೆದರೆ ಮುಂದಕ್ಕೆ ಹೋಗುವುದು. छोटा सरकार ನಮ್ದು ಕುದುರೆಗೆ ನಮ್ಮ ಕೊಳ್ಳೆಯಿಂದ ಹೊಡೆದರೆ ಅತಿ ವೇಗವಾಗಿ ಹೋಗುವುದು. ಕಾರವಾನ್ರಿ, ನಿಮ್ಮ ಕೊರಡೆಯಲ್ಲಿರುವುದು ಕೊಡಿ. ಇದು ಹಮಾರೆ ಪಾಸ್ ಆಯ್ ಲ್ಯಾವ್ ಆಗಬಹುದು ಕಾರವಾನ್ರಿ. छोटा सरकार ಕೊಡ ಕೊಟ್ಟು ಜೇಬ್ನ ಚೆನ್ನಾಗಿರ್ಲಿ. ನಿಮ್ದು ರಾಜ ನಮ್ದು ಕುದುರೆ ಸವಾರಿ ಒಳಗೆ ಜಲ್ದಿ ಜಲ್ದಿ ಬಂದ್ಬಿಡ್ಲಿ. ಆಗಬಹುದು ಕಾರವಾನ್ರಿ. ಮಹಾಪ್ರಭು, ಮಂತ್ರಿ, ಅವರ ಕುದುರೆಗೆ ನಮ್ಮ ಕೊರಡೆಯಿಂದ ಹೊಡೆದರೆ ಅದು ಮುಂದಕ್ಕೆ ಹೋಗುವುದಿಲ್ಲವಂತೆ. ಮತ್ಯಾವ ಕೊರಡಿಯಿಂದ ಹೊಡೆಯಬೇಕಂತೆ? ಮಹಾಪ್ರಭು, ಅವರ ಕುದುರೆಗೆ ಅವರ ಕೊರಡೆಯಿಂದ ಹೊಡೆದರೆ ಅತಿ ವೇಗವಾಗಿ ಹೋಗುವುದಂತೆ. ಹಾಗಾದ್ರೆ ಆ ಕೊರಡೆ ಎಲ್ಲಿರುವುದು? ಇದು ನನ್ನಲ್ಲಿರುವುದು, ತೆಗೆದುಕೊಳ್ಳಿ. ಆಗಬಹುದು.
ಅಯ್ಯ ಕಾರವಾನನೇ, ಮಹಾರಾಜ್. ಈ ನಿಮ್ಮ ತುರ್ಗದ ಲಕ್ಷಣವೇ ಹೇಗೆ? ಓಹೋ, ನಮ್ದು ಗೋಡ ಲಕ್ಷಣ ಕೇಳ್ತೈತೆ. ಹೌದು. अच्छा अच्छा महाराज, हमारे घोड़ा में एक मार मार तो ऊपर के जया, अभी 2 मार मार तो जंगल को जया, अभी 3 मार तो दुनिया को चला गए महाराज, दुनिया को चला गए. ಅಯ್ಯ ಕಾರವಾನನೇ, महाराज ನಿಮ್ಮ ತುರ್ಗದ ಲಕ್ಷಣವನ್ನು ತಿಳಿದಂತೆಯಾಯಿತು. अच्छा अच्छा. ಮಂತ್ರಿ, ಮಹಾಪ್ರಭು, ನಾನು ಕುದುರೆ ಸವಾರಿಯನ್ನು ಮುಗಿಸಿಕೊಂಡು ಬರುವ ತನಕ ನೀವಿನ್ನು ರಾಜಕಾರ್ಯದಲ್ಲಿ ನಿರತರಾಗಿರಿ. ಮಹಾಪ್ರಭು, ಈಗ ಸ್ವಲ್ಪ ರಾವು ಕಾಲಿರುವುದು, ಕುದುರೆಯನ್ನು ಏರಬೇಡಿ. अरे तनिके महाराज, राहु काला भी नहीं, केतु काला भी नहीं. बैठो महाराज बैठो, चलो महाराज चलो. राहु ಒಳಗೆ ಕಾಲ ಅಂತೆ, ಕೇತು ಒಳಗೆ ಕಾಲ ಅಂತೆ. ಚಲೋ ಮಹಾರಾಜ್, ಮಂತ್ರಿ, ಚಲೋ. ಮಹಾಪ್ರಭು, ಇಷ್ಟ ಬಂದ ಕಾಲದಲ್ಲಿ ಕುದುರೆ ಸವಾರಿಯನ್ನು ಮಾಡಬೇಕೆಂದು ನನ್ನ ಮನಸ್ಸು ಕಾತರ ಪಡುತ್ತಿರುವುದು. ರಾಹು ಕಾಲ ಕೇತು ಕಾಲ ಏನು ಮಾಡಬಲ್ಲದು? ನೀವಿನ್ನು ರಾಜಕಾರ್ಯದಲ್ಲಿ ನಿರತರಾಗಿರಿ. ತಮ್ಮ ಅಪ್ಪಣೆಂತೆ ಆಗಬಹುದು ಮಹಾಪ್ರಭು? ಆಗಬಹುದು. ಅಮ್ಮಮ್ಮ ಕಾಣೆ ಇಂತ ತೋರುಗ ನುಡಿಯೊಳಗೆ ಆನಿಗ ಅಮ್ಮಮ್ಮ ಕಾಣೆ ಇಂತ ತೋರುಗ ನುಡಿಯೊಳಗೆ ಆನಿಗ ಮೀರಿಸಳೆದರೆ ಆರಿಪೋಗುವುದು ಮೀರಿಸಳೆದರೆ ಆರಿಪೋಗುವುದು ಗಗನ ಮಾರ್ಗ ಈಗಲಾಗ ಅಮಮ ಕಾಣೆ ಇಂತ ತೂಗ ಉಡಿಯೊಳಗೆ ಆನಿಗ ಅಬ್ಬ, ಈ ತುರದ ಮೇಲೆ ಕುಳಿತು ಸವಾರಿಯನ್ನು ಮಾಡ್ತಾ ಇದ್ದರೆ ನನ್ನ ಮನಸ್ಸಿಗೆ ಬಹಳ ಉಲ್ಲಾಸವೇ ತೋರುತ್ತಿರುವುದು. ಇರಲಿ, ಇದೇ ಕೊರಡೆಯಿಂದ ಮತ್ತೆರಡು ಪೆಟ್ಟನ್ನು ಒಡೆದು ನೋಡುವೆನು. ಪರಮಾತ್ಮ, ಅಮ್ಮಮ್ಮ ಕಾಣೆ ಇಂತ ತುರುಗ ಉಡಿಯೊಳಗೆ ನಾನಿಗ ಮೀರಿಸಳೆದರೆ ಆರಿಪೋಗುವುದು ಮೀರಿಸಳೆದರೆ ಆರಿಪೋಗುವುದು ಗಗನ ಮಾರ್ಗ ಈಗಲಾಗ ಅಮ್ಮಮ್ಮ ಕಾಣೆ ಇಂತ ತೂರುಗ ರೂಢಿಯೊಳಗೆ ಆನಿಗ ಅಬ್ಬ, ಈ ತುರದ ಮೇಲೆ ಕುಳಿತು ಸವಾರಿಯನ್ನು ಮಾಡ್ತಾ ಇದ್ದರೆ ನನ್ನ ಮನಸ್ಸಿಗೆ ಬಹಳ ಉಲ್ಲಾಸವೇ ತೋರುತ್ತಿರುವುದು. ಇರಲಿ, ಮತ್ತೆರಡು ಪೆಟ್ಟನ್ನು ಹೊಡೆದು ನೋಡುವೆನು. ಪರಮಾತ್ಮ, ಪರಮಾತ್ಮ, ಅಶ್ವವು ಸೆಳೆದ ಕಾತಿಗೆ ಮೇಘ ಮಾರ್ಗದಿ ಹೋಗುವುದು ಅಮ್ಮಮ್ಮ ಪರಮಾತ್ಮ, ಏನ ಮಾಡಲಿನ ಏನ ಮಾಡಲಿನ ಮುಂಜಾರಿಗೆ ಹೇಳಲಿ ವಿಧಿಯೇ
ಅಯ್ಯೋ ಪರಮಾತ್ಮ, ಈ ಅಶ್ವವಾದರೂ ಈ ಗೊಂಡಾರಣ್ಯಕ್ಕೆ ತಂದು ಬಿಟ್ಟಿರುವುದು ದೇವ, ಏನು ಮಾಡಲಿ? ಇದೇ ಸಮಯಕ್ಕೆ ಈ ಕಾಡಿನಲ್ಲಿ ನಾನು ಏನು ದಾನ ಮಾಡಲಿ ದೇವ, ಏನು ಮಾಡಲಿ? ಅಯ್ಯೋ ಪರಮಾತ್ಮ, ಇದೇ ಸಮಯಕ್ಕೆ ನನಗಾದರೂ ಹಸಿವು ಬಾಯಾರಿಕೆ ಆಗುತ್ತಿರುವುದಲ್ಲ ಪರಮಾತ್ಮ. ಇರಲಿ, ಈ ಕಾಡಿನಲ್ಲಿ ನಾನು ಎಲ್ಲಿ ತಾನೇ ಜಲವನ್ನು ಹುಡುಕಲಿ ಪರಮಾತ್ಮ. ಇರಲಿ, ಈ ತುರ್ಗವನ್ನು ಈ ವೃಕ್ಷಕ್ಕೆ ಬಂಧಿಸಿ ಎಲ್ಲಾದರೂ ಒಂದು ಸರೋವರವನ್ನು ಪತ್ತೆ ಮಾಡಿ ನನ್ನ ದಾವು ಹಸುವನ್ನು ನೀಗಿಸಿಕೊಳ್ಳುವೆನು ಪರಮಾತ್ಮ. ಎಲ್ಲವೂ ನಿನ್ನ ಇಚ್ಛೆ ಇದ್ದಂತೆ ಆಗಲಿ ದೇವ, ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ಕುದುರೆ ಮೇಲೆ ಕುಳಿತು ಸವಾರಿಯನ್ನು ಮಾಡಿ ದೊಡ್ಡದಾದ ಕಾಡನ್ನು ಸೇರಿರುವನು. ಓ ಕಾಡಿನಲ್ಲಿ ಇರಲಿ, ನನ್ನ ಮಹಿಮಾ ಶಕ್ತಿಯಿಂದ ಒಂದು ಸರೋವರ ನಿರ್ಮಿಸಿ ಓ ಸರೋವರದ ಪಕ್ಕಕ್ಕೆ ಓಂ ಕರಾವಳಿಟ ಕೂಡಲೇ ಓ ಸರೋವರ ಮಾಯ ಮಾಡಿ ನಾನು ಕೊಟ್ಟ ಕುದುರೆ ಸಹ ಮಾಯ ಮಾಡುವೆನು. ಇದ್ದಲ್ಲವೇನೋ ಸಹಸ ಇದ್ದ ಮತಪ ದೈಕನ ಪರಮಾತ್ಮ, ಎಷ್ಟು ಸೋಜಿ ಪೂಜಿ ಸರೋವರ ಕಾಂತ ಸರೋ ಗುಣಕರ ಅಂಬೋಜಾತಾನಾದ ತುಂಬಿದ ಈ ಗಂಗೆ ಅಂಬೋಜಾತಾನಾದ ತುಂಬಿದ ಈ ಗಂಗೆ ಸಂಭ್ರಮದಿಂದಲಿ ಕಾಣುವುದು. ಸಂಭ್ರಮದಿಂದಲಿ ಕಾಣುವುದು. ಎಷ್ಟು ಪೂಜಿ ಪೂಜಿ ಸರೋವರ. ಪರಮಾತ್ಮ, ನನ್ನ ಪುರಾತ ಪುಣ್ಯ ಅತಿಶಯದಿಂದ ಇಲ್ಲಿ ಒಂದು ದೊಡ್ಡದಾದ ಸರಸಿಯೇ ಹರಿಯುತ್ತಿರುವಳು. ಈ ಸರಸಲ್ಲಿ ಜಲಪಾನವನ್ನು ಮಾಡಿ ಅಲ್ಲಿ ಕಾಣುವ ವೃಕ್ಷದ ಫಲವನ್ನು ತಿಂದಿದು ನನ್ನ ಹಸಿವು ಬಾಯಾರಿಕೆಯನ್ನು ನೀಗಿಸಿಕೊಳ್ಳುವೆನು ಪರಮಾತ್ಮ. ಎಲ್ಲವೂ ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ಆ ಪರಮಾತ್ಮ, ಅಯ್ಯೋ ಪರಮಾತ್ಮ, ಇದೇನು ಆಶ್ಚರ್ಯ! ನಾನು ಕೈ ಹಾಕಿದ ತಕ್ಷಣವೇ ಈ ಸರಸಿಯೇ ಮಾಯವಾದಳಲ್ಲ. ಅಯ್ಯೋ ಪರಮಾತ್ಮ, ಇದೇನು ಆಶ್ಚರ್ಯ! ಅಯ್ಯೋ, ಅದು ಅದು ಆ ಮರದಲ್ಲಿ ಕಾಣುವ ಫಲವೂ ಸಹ ಮಾಯವಾಯ್ತಲ್ಲ. ಅಯ್ಯೋ ಪರಮಾತ್ಮ, ಸರಿಯೇ ಸರಿಯೇ ಶನಿದೇವಾ. ಪರಮಾತ್ಮ, ಮರದಣ್ಣು ಮಾಯವಾಯ್ತು, ಕೊಳ್ಳದ ನೀರೇ ಬತ್ತೇ ಹೋಯ್ತು. ಮರದಣ್ಣು ಮಾಯವಾಯ್ತು, ಕೊಳ್ಳದ ನೀರೇ ಬತ್ತೇ ಹೋಯ್ತು. ಏನ ಮಾಡಲೇ, ಯಾರಿಗೆ ಹೇಳಲೇ, ಈ ರೀತಿಯನ್ನನು ಕಾಡಿಸಿದೆ. ಸರಿಯೇ ಸರಿಯೇ ಶನಿದೇವಾ. ಪರಮಾತ್ಮ, ಕಾಡಿನ ಮರವೇ ಅರಮನೆಯಾಯ್ತು, ಕಾಡಿನ ಮೃಗವೇ
ಪ್ರಜೆಗಳು ಆದವು. ಕಾಡಿನ ಮರವೇ ಅರಮನೆಯಾಯಿತು, ಕಾಡಿನ ಮೃಗವೇ ಪ್ರಜೆಗಳು ಆದವು. ಏನ ಮಾಡಲೇ ಯಾರಿಗೆ ಹೇಳಲೇ ಈ ರೀತಿಯನ್ನನು ಕಾಡಿಸಿದೆ. ಹರಿಯೇ ಶನಿದೇವ ಪರಮಾತ್ಮ. ಮರದ ಎಲೆಯೇ ಹಾಸಿಗೆಯಾಯ್ತು, ಮರದ ಬೇರೆ ತಲ್ದಿಂಬಾಯ್ತು. ಮರದ ಎಲೆಯೇ ಹಾಸಿಗೆಯಾಯ್ತು, ಮರದ ಬೇರೆ ತಲ್ದಿಂಬಾಯ್ತು. ಏನ ಮಾಡಲೇ ಯಾರಿಗೆ ಹೇಳಲೇ ಈ ರೀತಿಯನ್ನನು ಕಾಡಿಸಿದೆ. ಸರಿಯೇ ಸರಿಯೇ ಶನಿದೇವ. ಅಯ್ಯೋ ಪರಮಾತ್ಮ, ಕುಡಿಯಲು ಹೋದ ಜಲವನ್ನು ಮಾಯ ಮಾಡಿದೆ, ತಿನ್ನಲು ಹೋದ ಫಲವನ್ನು ಮಾಯ ಮಾಡಿದೆ. ಪಾಪಿಯಾದ ನನ್ನನ್ನು ಏನು ಮಾಡಬೇಕೆಂದಿರುವೆ ದೇವಾ? ಪರಮಾತ್ಮ, ಇದೇ ಸಮಯಕ್ಕೆ ಸೂರ್ಯ ಪರಮಾತ್ಮನು ಅಸ್ತಮಯ ಆಗುತ್ತಿರುವನು. ನಾನು ಎಲ್ಲಾದರೂ ಏರಿ ಬಂದ ತುರ್ಗವನ್ನೇರಿ ಮುಂದಕ್ಕೆ ಹೋಗುವೆನು. ಇದೇ ವೃಕ್ಷಕಲ್ಲವೇ ನಾನು ತುರ್ಗವನ್ನು ಬಂಧಿಸಿದ್ದು? ಇಲ್ಲ, ಬೇರೆ ಪಾರ್ಶ್ವದಲ್ಲಿ ಇರಬೇಕು. ಇಲ್ಲಿಯೂ ಸಹ ಇಲ್ಲವಲ್ಲ ಪರಮಾತ್ಮ, ಇದು ಮಾಯಾ ದುರ್ಗ. ಅಯ್ಯೋ ಪರಮಾತ್ಮ, ಏರಿ ಬಂದು ತುರ್ಗವನ್ನು ಸಹ ಮಾಯ ಮಾಡಿದೆ, ಕುಡಿಯಲು ಹೋದ ಜಲವನ್ನು ಮಾಯ ಮಾಡಿದೆ, ತಿನ್ನಲು ಹೋದ ಫಲವನ್ನು ಸಹ ಮಾಯ ಮಾಡಿರುವೆಲ್ಲ. ಪಾಪಿಯಾದ ನನ್ನನ್ನು ಏನು ಮಾಡಬೇಕೆಂದಿರುವೆ ದೇವಾ? ಅಯ್ಯೋ ಪರಮಾತ್ಮ, ಇದೇ ಸಮಯಕ್ಕೆ ಕತ್ತಲೆಯೂ ಕವಿತಿರುವುದು. ಸೂರ್ಯ ಪರಮಾತ್ಮನು ಪೂರ್ವ ದಿಕ್ಕಿನಲ್ಲಿ ಅಸ್ತಮಯ ಆಗುತ್ತಿರುವುದು, ಕತ್ತಲೆಯೂ ಕವಿತಿರುವುದು. ಈ ರಾತ್ರಿ ಇಲ್ಲೇ ಪೌಳಿಸಿದ್ದು ಅನಂತರ ಸೂರ್ಯ ಪರಮಾತ್ಮನು ಪೂರ್ವ ದಿಕ್ಕಿನಲ್ಲಿ ಉದ್ಭವಿಸಿದ ಮೇಲೆ ಎಲ್ಲಾದರೂ ಮುಂದಕ್ಕೆ ಹೋಗುವೆನು. ಪರಮಾತ್ಮ, ನಿನ್ನ ಇಚ್ಛೆ ಇದ್ದಂತೆ ಆಗಲಿ. ಬಂದಿರಲ್ಲ ನಾವು ಬೇಟೆ ಹೋಗುವ, ಬಂದಿರಲ್ಲ ನಾವು ಬೇಟೆ ಹೋಗುವ, ಬಂದಿರಲ್ಲ ನಾವು ಬೇಟೆ ಹೋಗುವ. ಏನ್ಲ ಸಿದ್ದಲ್ಲ ಅವನೆದ್ದ, ಮುರಾರೆ ಅವನ್ ಪರಾರೆ, ಮಾದ ಅವನು ಹೋದ, ಮಲ್ಲ ಅವನಿಲ್ಲ, ಸೊತ್ತ ಅವನ್ ಸತ್ತ. ಏನ್ರುಲ್ಲ 12 ಆಳು ಬರುತ್ತಕ 3 ಆಳು ಬಂದ ಮೇಲ ಹೆಂಗುರ್ಲ ಬೇಟೆ ಮಾಡೋದು? ಲೋ 12 ಆಳು ಬರ್ತಿದ್ದಾಗ ಇಷ್ಟಿಷ್ಟಾಗ ಹೋಯ್ತಿದ್ದ, ಇವಾಗ 3 ಆಳು ಬಂದೇವೆ, ಇಷ್ಟಿಷ್ಟಾಗ ಹೋಗಿಲ್ಲ. ಸರಿ ಕಲ್ಲ, ಎಲ್ಲ ನಮ್ಮ ಯಜಮಾನಪ್ಪ. ಲೋ ಅವನ್ದೇನು ಇವತ್ತೇನು ವಸ್ಲ, ಬ್ಯಾಟ್ಗಾದ್ರೆ ಹಿಂದೆ, ಗೂಟ್ಗಾದ್ರೆ ಮುಂದೆ. ಇರ್ಲಿ ಬಿಡ್ಲ, ವಯಸ್ಸಾಗದೆ ಬತ್ತಾನ ಬತ್ತಾನಿ ತಾತಾಳ್ರೋ ಮುಂಡೆ ಮಕ್ಕಳ ಬತ್ತಾನಿ ತಾತಾಳ್ರೋ, ಬತ್ತಾನಿ ತಾತಾಳ್ರೋ ಮುಂಡೆ ಮಕ್ಕಳ ಬತ್ತಾನಿ ತಾತಾಳ್ರೋ. ಸಿದ್ದೆ ಮುದ್ದೇರಿಗೆಲ್ಲ ಮುದ್ದೇರಿ ಒತ್ತಿಕೊಂಡು, ಸಿದ್ದೆ ಮುದ್ದೇರಿಗೆಲ್ಲ ಮುದ್ದೇರಿ ಒತ್ತಿಕೊಂಡು ಬತ್ತಾನಿ ತಾತಾಳ್ರೋ ಮುಂಡೆ ಮಕ್ಕಳ ಬತ್ತಾನಿ ತಾತಾಳ್ರೋ. ನನ್ನೆತ್ತಿ ಮಾತಾಡ್ತಾ ನಿಂತಿದ್ದೆ ಉಂಟಲ್ಲ, ನನ್ನೆತ್ತಿ ಮಾತಾಡ್ತಾ ನಿಂತಿ ಬತ್ತಾನಿ ತಾತಾಳ್ರೋ ಮುಂಡೆ ಮಕ್ಕಳ ಬತ್ತಾನಿ ತಾತಾಳ್ರೋ.
ಸಾಕಪ್ಪ ಸಾಕು. ಈ ಬೇಸೆ ಬಿಸಿಲಲ್ಲಿ ಬೇಟೆ ಮಾಡುದು ಸಾಕು, ಈ ಬೇಟೆ ಬರುದು ಸಾಕು. ಯಜಮಾನಪ್ಪ ಏನಪ್ಪ ಯಾವ ಕಾಡ್ಗೆ ಹೋಗಮ್ಮ ಬ್ಯಾಟ್ಕ ಇಸಗೊಂಡು ಏನ್ ಮಾಡ್ತಿದೆ ಅಂತ. ಸರಿ ಕರ್ಲ, ನೀವೇನೋ ಪ್ರಾಯದ ಹುಡುಗರು ಅಲ್ಲಿಂದ ಆರು ಬಂದ್ಬಿಟ್ರಿ. ನಾನು ಬೇರೆ ವಯಸ್ಸಾಯ್ತು. ಅದು ಅಲ್ದೇನೆ ನಿಮ್ಮ ಮನೆಗಳ ತಕ್ಕ ಹೋಗಿ ರೊಟ್ಟಿ ಮುದ್ದೆ ಇಸ್ಕೊಬರೋದು ಸೊಟ್ಟ ಆಯಿತು. ಸರಿ ಕಾರಣ ಯಾವ ಕಾಡ್ಗೆ ಹೋಗಮ್ಮ ಬೇಟೆಗೆ ಅಂತ? ಬ್ಯಾಟ್ಗೆ ನಾಡ್ರಿಲ್ಲ ಗಿಡ ಇಡು ಕಾರ್ಗೆ ಅಣ್ಣ ಅದಕ್ಕೆ ದೇವ್ರೇ ಕೇಳೋದು ಬೇಡವಣ. ಕೇಳ್ಬೇಕು. ಯಾರ ಮೇಲೆ ಬರೋದಲ್ಲ? ನಿನ್ ಮೇಲೆ ಕಾರಣ. ಅದು ಸರಿ ಯಾಕಂಡ್ಲ ನನ್ನ ಮೇಲೆ ನಾನು ಮಾಡು ನೋಡು ಅನಾಚಾರ ನನ್ನ ಮೇಲೆ ಅಮ್ಮ ಬಂದಲ್ಲ ಅಂತೇನ್ ಮಾಡಿದೆ ಅಣ್ಣ? ಲೋ ಹೋಗ್ ಉಗಾದಿ ಹಬ್ಬದಲ್ಲಿ ಹೋಗಿದ್ದು ಅದೇಂಗ್ಲ? ನಿಮ್ಮ ಅಪ್ಪನವ್ರ ಅಪ್ಪನಲ್ಲ, ಅವ್ರ ಅಪ್ಪನವ್ರ ಅಪ್ಪನಲ್ಲ, ನಿಮ್ಮ ಮರಪ್ಪ ಮೇಲೆ ಬತ್ತಿದ್ ಕಾರಣ. ಏನು ಅಮ್ಮ ನಿಮ್ಮ ಮನೇಲಿ ಸಂಕು ಜಾಕ್ಟೆ ಬೊಕ್ನಾಸಿ ಪುತಾರಿ ಯಜಮಾನ್ಕೆ ಎಲ್ಲ ನಿಮ್ಮ ತಂಡಲ್ಲ ಇರೋದು? ಉಂಕನ್ನಿಲ್ಲ, ಎಲ್ಲ ನಮ್ಮ ತಂಡಲ್ಲೇ ಇರುವುದು. ಆದರೂ ನಾನು ಮಾಡಿದ್ರು ನೋಡು ಅನಾಚಾರ ಬುದ್ಧಿಗೆ ಅಮ್ಮ ನನ್ನ ಮೇಲೆ ಬಂದದ್ಲ. ಅಂತೇನ್ ಮಾಡಿದೆ ಅಣ್ಣ? ಲೋ ಹೋಗ್ ಉಗಾದಿ ಹಬ್ಬದಲ್ಲಿ ಹೋಗಿದ್ದು ನೀರ್ ಕಡೆಗೆ, ಇನ್ನೂ ನೀರು ತಕನಿಲ್ಲ, ನನ್ನ ಮೇಲೆ ಅಮ್ಮ ಬಂದದ್ಲ. ಅಂತವ್ರ ಮೇಲೆ ಕಣ ದೇವ್ರು ಬರೋದು. ಹಣ ಇರುದು ಅಂತೇವ್ರ ಮೇಲೆ ಕಾರಣ. ಸರಿ ಕರ್ಲ, ನಿಮ್ಮ ಆಸೆ ನಾಮೇ ಯಾಕೆ ತಪ್ಪಿಸ್ಲಿ? ಅಮ್ಮನ ದುಷ್ಟ ಇದ್ರೆ ಬಂದು ಎರಡು ಮಾತು ಹಂಗೆ ಅನ್ಲಿ, ಊದ್ಗಟ್ಟಿ ಎಸಿ ಧೂಪ ಹಾಕಿ ಹಂಗೆ ಅನ್ರಿಲ್ಲ. ಸರಿ ಕಾರಣ. ಸರಿ ಸರಿ ಕಾರಣ. ತಗರ್ಲ ದೊಣ್ಣೆ ಸೈಡ್ ಮಡಗಿರ್ಲ. ತಾಯಿ ನಮ್ಮವ್ವ ಮುಂದೆ ಬರ್ಲ. ನಮ್ಮ ಓದ್ ಕಾರ್ಯ ಜಯವಾದ್ರೆ ನೀನ್ ತಲೆ ಕಡ್ದು ನಿನ್ ಮುಂದಕ್ಕೆ ಪಡ್ಗಿ, ನೀನ್ ಕಾಲ್ ಕಡ್ದು ನಿನ್ ಬಾಯಿಗೆ ತುರ್ತೀನಿ ಅನ್ನವ್ವ. ಮುಂಡ ಮಕ್ಳ ಅಲ್ಲ ಕರ್ಲ, ನನ್ನ ತಲೆನೇ ಕಡ್ದು ನನ್ನ ಮುಂದಕ್ಕೆ ಮಡಗಿ, ನನ್ನ ಕಾಲನೇ ಕಡ್ದು ನನ್ನ ಬಾಯಿಗೆ ತಗಾಕಲೆ ಅಮ್ಮ ಬಂದು ಹೇಳ್ದಂಗ್ಲ. ನಾವು ಹಂಗಲ್ಲ ಕಣ ಹೇಳದ್ದು. ಮರಿ ತಲೆ ಕಡ್ದಿ ಮುಂದಕ್ಕೆ ಮಡ್ಗಿ, ಮರಿ ಕಾಲ್ ಕಡ್ದಿ ಮರಿ ಬಾಯಿ ತುರ್ಕಿ ಪೂಜೆ ಮಾಡ್ತೀವಿ ಅಂತ ಕಾರಣ. ಸರಿ ಸರಿ ಕರ್ಲ, ಓಲಿ ಭಕ್ತಿನ ಓಲಾಡ್ಸ್ರಪ್ಪ. ಸರಿ ಕಾರಣ. ತಾಯಿ ಮರವನಿ ಹೊಲ ಬೆಳೆ, ತಾಯಿ ಮರವನಿ ಹೊಲ ಬೆಳೆ, ಗೆಜೆ ಗೆಲಿನವೆ ಹೊಲ ಬೆಳೆ, ತಾಯಿ ಗೆಜೆ ಗೆಲಿನವೆ ಹೊಲ ಬೆಳೆ, ತಾಯಿ ಮರವನಿ ಹೊಲ ಬೆಳೆ, ತಾಯಿ ಮರವನಿ ಹೊಲ ಬೆಳೆ. ಏನ್ರಿಲ್ಲ ಏನ್ರಿಲ್ಲ, ನೀವೇ ಸರಿ ಏನ್ರಿಲ್ಲ, ಕೈಗೆ ಬಂದು ತುತ್ತು ಬಾಯಿ ಬರೋಕಿಲ್ಲ ಮಾಡ್ಬಿಟ್ರಲ್ಲ. ಅಂತದೇನಾಯ್ತಣ್ಣ? ಅಮ್ಮ ಬಂದು ಅಂತ ಹಿಡ್ಕಂದ್ರ ನಮ್ನೇ ಬೈತಿದ್ಯಾ? ಲೋ ಅಮ್ಮ ಬಂದಾಗ, ಅಮ್ಮ ಆವಾಸ ಆದಾಗ ಅಮ್ಮ ಅಂಗಾಲಿಂದ ಹಿಡಿದು ನಡಿಗಂಟು ಬಂದಾಕಲ್ಲ, ನೀಮ್ ಯಾವಾಗ ಹಿಡಿದು ಚೂಂಕ್ಬಿಟ್ರೆ ಅವಳು ಮಾರ ಹುಡುಗಿ ಹೊಂಟದ ನೋಡಿ. ಅಮ್ಮ ಆವಾಸ ಆದಾಗ ಹಿಡ್ಕಬೇಡಿ, ಓಡಾಡ್ತಿಲ್ಲ. ಸರಿ ಕಣ. ಮನೆಯಲ್ಲಿ ಮರವನಿ ಹೊಲ ಬೆಳೆ, ಮನೆಯಲ್ಲಿ ಮರವನಿ ಹೊಲ ಬೆಳೆ, ತಾಯಿ ಮರವನಿ ಹೊಲ ಬೆಳೆ, ತಾಯಿ ಮರವನಿ ಹೊಲ ಬೆಳೆ, ತಾಯಿ ಮರವನಿ ಹೊಲ ಬೆಳೆ. ತಾಯಿ ನಮ್ಮವ್ವ ಶಾಂತಿ ಕೋಪ ಮಾಡ್ಕದಾನೆ, ಎರಡು ಮಾತಾಡ್ಬಿಡು ನನ್ನವ್ವ. ವೈದ್ಯ ವೈದ್ಯ ಏನಂತ ಓಟ್ ಗೋಡ್ಯ ಬೇಡ ಕಣವ. ತುಳಿದಿ ಏನವ? ಎಮ್ಮೆ ತೊಪ್ಪಿಯ ಬೇಡ ಕಣವ. ಮುರ್ಕಿ ಏನವ್ವ? ಚಕ್ಲಿ ಮುರ್ಕ ಬೇಡ ನನ್ನವ್ವ. ನುಗ್ತಿ ಏನವ? ಬಾಳೆ ಹಣ್ಣ ನುಗೋ ಏನು ನನ್ ಕರ್ಸ ಕಾಲೇನ್ರ ಬಲ್ಕ. ಓ ಬ್ಯಾಟ್ಗೆ ಯಾವ ಕಾಡ್ಗೆ ಹೋಗಮ್ಮವ? ಬೇಟೆ ಓ ಸರಿ ಆಡ್ಕೆ ಮಾಡ್ಕೊಂಡ್ರೆ ಕೊಟ್ರೇನು? ಅದೇನ್ ನಮ್ಗೆ ಗೊತ್ತಿಲ್ಲ, ಅದೇನ್ ಹೇಳುವ ನನ್ನ ತಾಯಿ. ಏನೋ ಗೊತ್ತಿಲ್ಲ, ಕೊಂಬಿಟ್ಟರು ತೆಮ್ಮಿಟ್ಟು ಕೊಟ್ರೇನು? ಇಲ್ಲ ಕಣವ,
ಈ ಸದನೆ ಬೇಟೆ ಆಗ್ಬಿಟ್ರೆ ಅದಕ್ಕೆ ಡಬ್ಬಲ್ ಕೊಡ್ತೀವಿ ನಮ್ಮ ತಾಯಿ. ಕೊಡ್ತೀರಾ? ಹ್ಞೂ ಕಣವ. ಹೋಗಿ ಕಂಪ್ನಿ ಕಾರ್ಡ್ಗೆ ಏನೇನ್ ಸಿಕ್ಕವ? ಹುಲಿ, ಸಿಂಹ, ಚಿರತೆ ಅಂತ ಗೊತ್ತ ಆ ಪ್ರಾಣಿ ಅಂದಿ ಎಷ್ಟು ಸಿಗ್ತಾವ? ಹೋಗಿ. ಏನವ್ವ ತಿನ್ನುದು ಒಂದು ಹೇಳಿಲ್ಲವ? ಒಂದು ಹೇಳ್ಬೇಡ ಏನವ ಅಂದಿ. ಸರಿ ಕಣ್ಣ ತಾಯಿ. ನಾನು ಬಂದು ಬಹಳ ಹೊತ್ತಾಯ್ತು, ನಾನು ಬರ್ತೀನಿ. ತಾಯಿ ನಮ್ಮವ್ವ ನಂದೊಂದು ಅರ್ಕೆ ಕಣವ. ಏನ್ ಮಾಡ್ಕ? ನಾನು ಚಿಕ್ಕಿರಣ್ಣನ ಜೊತೆ ಆಡ್ ಮೇಯ್ಸಕ್ ಹೋದಾಗ ನಂದೊಂದು ತೆನೆ ಮಡ್ಕ ತಪ್ಪಿಸ್ಕೊಬಿಟ್ಟದೆ. ಅದು ಸಿಕ್ಕಿ ಒಂದು ಮಣಕ್ ಮರಿ ಒಂದು ವಾತ್ ಮರಿ ಹಾಕ್ಬಿಟ್ರೆ ಮಣಕ್ ಮರಿಯ ನಾ ಮಡಿಕೋದು ವಾತನ್ ನಿನ್ಬಿಡ್ತೀನಲ್ಲವ್ವ. ಏನ ಮಾಡ್ಬಿಟ್ಟ? ಇಲ್ಲ ನನ್ನ ತಾಯಿ, ವಾತನ್ ಕಡಿತೀನಿ ಅಂದಿನಲ್ಲವ್ವ. ಆಯ್ತು, ಕಟ್ಟಿ ಹತ್ರ ಹೋಗು, ಮೇಳ ನುಲ್ಕಲ್ಲ ಹಿಡ್ಕ ಬಾ. ಸರಿ ಕಣ್ಣವ್ವ. ನಾನು ಬಂದು ಬಹಳ ಹೊತ್ತಾಯ್ತು, ನಾನು ನೀನ್ ಬರ್ತೀನಿ. ಏನಿಲ್ಲ, ಹಿಂಗ್ ನಿಂತಿದ್ರಿ ಸುತ್ತ. ನನ್ ಮೇಲೆ ಅಂಬ ಬೈತ್ಲ. ಏನಂದ? ಅತ್ಯಕ್ಕಲ ಮೈಕೈ ಎಲ್ಲ ನೋವು. ಯಾಕ್ಲ ಬಾಯಿ ಬಾಯಿ ಎಲ್ಲ ಲೋಪ್ಲಿ? ಬಾಳೆಹಣ್ಣ ನುಂಗ್ ಎತ್ಕೊಂಡ ಕಾಣೋ. ಬಾಳೆ ನುಂಗ್ ಬಿಡ್ಲಿಲ್ಲ. ಹಂಗಾರೆ ಬಂದೋಳ ಬಿಡ್ಲ. ಯಾವ ಕಾಡ್ಗೆ ಹೋಗು ಅಂದ? ಕುಪ್ನಿ ಕಾಡ್ಗೆ ಹೋಗ್ ಬಂದ ಕಾಣೋ. ಏನೇನ್ ಸಿಗ್ತವೆ ಅಂದ? ಹುಲಿ, ಸಿಂಹ, ಚಿರತೆ ಅಂತ ಗೊತ್ತ ಆ ಪ್ರಾಣಿ ಹಂದಿ ಸಿಗ್ತವೆ ಅಂತ ಕಾಣ. ಏನ್ಲ ಅವ ಅಮ್ಮ ಒಂದು ತಿನ್ನುದ್ನಿ ಹೇಳಿಲ್ವಲ್ಲ? ಏನ್ನ ಅಂದಿಯ ಅದು ಸರಿ ಕಣ್ರಪ್ಪ. ಲೋ ಹೇಳ ಬ್ಯಾಟ್ಗೆ ಅಂತ ಬಂದಿದ್ಯಲ್ಲ, ಕೈ ಹಳ್ಳ ಆಡ್ಸ್ಕ ಬಂದಿದ್ಯಲ್ಲ, ಬ್ಯಾಟ್ಗೆ ಏನ್ ತಂದಿದ್ಯೆ? ಚೀಲ ತಂದನಿ ಕಣ. ಎಲ್ಲಿ? ಇಲ್ಲೇ. ಹ್ಞೂ ಸರಿ, ಯಾಕದು? ನಿಮ್ಮೆಲ್ಲ ಹೊಡೆದದ್ನ ತುಂಬ್ಕೋ ಹೋಗ. ಸರಿ, ನಾನು ದೊಣ್ಣೆಲ್ಲ ಇಲ್ಲ ನೋಡ. ಲೋ ವಾತನ್ ಗಡ್ಡ, ಹೇಳೋಣ ನೀನೇನ್ ತಂದಿದ್ದೀಲ? ಬಲೆ ತಂದವನಿ ಕೇಳೋಣ. ಅದ್ಯಾಕೆ? ಆ ತಿನ್ ಬಂದವ್ ಕೈ ತಿನ್ ಹಿಡ್ದಾಕೋಕ. ನೀನು ಸರಿಯ ಬಿಡು. ಲೋ ನೀ ಅಂತ ಇದ್ದೀರಾ? ನಾನು ಬರ್ಜಿ ತಂದವನಿ ಕಣ. ಅತ್ತಿನ ಬಂದ ಕೈ ಇಟ್ಟಿ ಮೀಟ್ ಹಾಕುತ್ರಿ. ಓ ಮೀಡ್ತಾ ಬಿಡು. ಸರಿ, ಅತ್ತಿಂದ ಬಲೆ ಬಿಟ್ಕ ನಿಂತ್ಕೊಳ್ಳಿ, ನಾನು ಇದ್ದೀನಿ ಅದರ್ಸ್ಕ ಬರ್ತೀನಿ. ಇದು ದೊಡ್ಡದಾದ ಕಾಡು. ಈ ಬಲೆಗೆ ದೊಡ್ಡ ಮುರ್ಗ ಬಿದ್ಬಿಟ್ರೆ ನಮ್ಮ ಯಜಮಾನಪ್ಪನವರು ಬೋಗ್ನಿ ಕೊಡ್ತೀನಿ ಅಂದವ್ರೆ. ಮುಂಡ ತಾವ್ಯ ಬೋಗುದಿಯಲ್ಲ ಕಲ್ಲ, ಅದು ಬಹುಮಾನ. ಸರಿ ಸರಿ, ಬಾಲಿಯ ಪುಟ್ಕೊಂಡು ನಿಂತ್ಕಾರಲ್ಲ, ನಾನು ಇದ್ದೀನಿ ಅದರ್ಸ್ಕ ಬರ್ತೀನಿ. ಸರಿ ಕಣ. ಬುಡ್ಲ 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 ಬಲೆಯ ಚಂದುಣ್ಣಾಯ ಚೋಬುಡ್ಲ. ಬುಡ್ಲ 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 ಬಲೆಯ ಚಂದುಣ್ಣಾಯ ಚೋಬುಡ್ಲ. ಸೂರ್ಯನೀಗ ಪೂರ್ವ ದೇಶ ಅಲಂಕಾರದಿ ಬರುತ್ತಲೀಗ. ಸೂರ್ಯನೀಗ ಪೂರ್ವ ದೇಶ ಅಲಂಕಾರದಿ ಬರುತ್ತಲೀಗ. ಕೋಪೆನಂದರೆ ದಿಕ್ಕು ತೋರ್ಪದೋ ಕೋಪೆನಂದರೆ ದಿಕ್ಕು ತೋರ್ಪದೋ ದಾರಿಯಾವುದೋ ಕಾಣೆ. ಸೂರ್ಯನೀಗ ಪೂರ್ವ ದೇಶೆಯು ಅಲಂಕಾರದಿ ಬರುತ್ತಲೀಗ.
ಪರಮಾತ್ಮ ಸೂರ್ಯ ಪರಮಾತ್ಮನು ಪೂರ್ವ ದಿಕ್ಕಿನಲ್ಲಿ ಉದ್ಭವಿಸಿ ಬರುತ್ತಿರುವನು. ಮುಂದಕ್ಕೆ ಹೋಗೋಣ ಎಂದರೆ ನನಗೆ ದಾರಿ ಮಾರ್ಗವೇ ತೋಚದಂತಾಗಿರುವುದಲ್ಲ. ಯಾರು ಬರುವಂತೆ ಭಾಸವಾಗುತ್ತಿರುವುದು ಇರಲಿ, ಅವರನ್ನಾದರೂ ವಿಚಾರಿಸಿಕೊಂಡು ಅನಂತರ ಎಲ್ಲಾದರೂ ಮುಂದಕ್ಕೆ ಹೋಗೋಣ. ಇರ್ಲ ಯಾರೋ ನಿಂತವ್ರೆ. ತಾವ್ಯಾರಪ್ಪ? ಅಪ್ಪ, ನಾನು ಒಬ್ಬ ನಿರ್ಭಾಗ್ಯನು. ತಮ್ಗಿಂತ ಕಷ್ಟ ಬರಲು ಕಾರಣವೇನಯ್ಯ? ಅಯ್ಯ, ನನಗೆ ಗ್ರಹಗತಿಗಳು ಅನುಕೂಲವಿಲ್ಲದ ಕಾರಣ ಈ ಕಾಡು ಮೇಡನ್ನೆಲ್ಲ ಅಲಿಯುತ್ತಿರುವೆನು. ಅಲ್ಲದೆ ನೀವು ಯಾರು? ಈ ಕಾಡಿಗೆ ಬರಲು ಕಾರಣವೇನು? ನೋಡಪ್ಪ, ನಾವ್ ಯಾವಾಗ್ಲೂ ಈ ಕಾಡಿನಲ್ಲಿ ಬೇಟೆಯಾಡೋ ವನಪಾಲಕರು ಕಣಪ್ಪ. ಏನು? ಈ ಕಾಡಿನಲ್ಲಿ ಬೇಟೆಯಾಡುವ ವನಪಾಲಕರೇ? ಹೌದಪ್ಪ. ನಿಮ್ಮ ಪಟ್ಟಣ? ನಮ್ಮ ಪಟ್ಟಣ ಸಾಮವೇದ ನಗರ. ಏನು? ನಿಮ್ಮ ಪಟ್ಟಣವು ಸಾಮವೇದ ನಗರವೇ? ಹೌದಪ್ಪ. ನಿಮ್ಮ ಪಟ್ಟಣಕ್ಕೆ ದೊರೆ ಯಾರು? ನಮ್ಮ ಪಟ್ಟಣಕ್ಕೆ ಚಂದ್ರಸೇನ ಮಹಾರಾಜರೇ ದೊರೆ. ಏನು? ನಿಮ್ಮ ಪಟ್ಟಣಕ್ಕೆ ಚಂದ್ರಸೇನ ಮಹಾರಾಜರು ದೊರೆ? ಹೌದಪ್ಪ. ಅಯ್ಯ ವನಪಾಲಕರೇ, ನಿಮ್ಮ ಪಟ್ಟಣಕ್ಕೆ ಹೋಗಲು ನನಗೆ ದಾರಿ ಮಾರ್ಗವನ್ನು ಕಲ್ಪಿಸಿಕೊಡಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುವೆನು. ನೋಡಪ್ಪ, ನಮ್ಗಷ್ಟು ಗೊತ್ತಿಲ್ಲ. ಅಲ್ಲಿ ನಮ್ಮ ಯಜಮಾನಪ್ಪ ಅವರೇ ನೋಡಿ, ಅವರು ಚೆನ್ನಾಗಿ ತೋರಿಸ್ತಾರೆ. ಆಗಬಹುದು ಯಜಮಾನಪ್ಪನೇ. ಏನಪ್ಪ? ನಿಮ್ಮ ಪಟ್ಟಣಕ್ಕೆ ಹೋಗಲು ನನಗೆ ದಾರಿ ಮಾರ್ಗವನ್ನು ಕಲ್ಪಿಸಿಕೊಡಬೇಕೆಂದು ನಾನು ಬೇಡಿಕೊಳ್ಳುವೆನು. ಮುಂದಕ್ಕೆ ಬಾಪ. ಇದೋ ನನ್ ದೊಣ್ಣೋದ್ಯಾರ್ಕೆ ನಿಮ್ ಕಣ್ಣು ಹೋಗ್ಲಿ. ನೋಡುತ್ತಿರುವರಿಯಾ? ನೋಡುತ್ತಿರುವೆನು. ಪಣಕ 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 ಅಂತ ಅದಲ್ಲ, ಅದೇ ನಮ್ಮ ಮಹಾರಾಜರ ಅರಮನೆ. ಈಗ ಸೀದಾ ಹೊಂಟೋಗ್ಬಿಡಿ. ಆಗಬಹುದು ಯಜಮಾನಪ್ಪನೇ. ನಿಮ್ಮ ಪಟ್ಟಣಕ್ಕೆ ಹೋಗಲು ನನಗೆ ದಾರಿ ಮಾರ್ಗವನ್ನು ಕಲ್ಪಿಸಿಕೊಟ್ಟ ನಿಮಗೆ ನಿಮ್ಮ ಬೇಟೆಯು ಅನುಕೂಲವಾಗಲಿ. ನೀವಿನ್ನೂ ಹೋಗಿ ಬನ್ನಿ. ಆಗಬಹುದು. ಪರಮಾತ್ಮ, ಭಗವಾನ್ ಶನಿದೇವ, ನಾನು ಎಂಬ 2 ಅಕ್ಷರಗಳಿಂದ ಈ ನನ್ನ ಜನ್ಮವು ಕಂದಿ ಕುಂದಿ ಬಳಲಿ ಬೆಂಡಾಗಿರುವುದು. ದೇವ, ಬಳಲಿ ಬೆಂಡಾಗಿರುವುದು. ನೀನೇ ಅನಾಥ ಬಂದು ಕರುಣಾಕರ ಸಿಂಧು, ನೀನೇ ಅನಾಥ ಬಂದು. ನೀನೇ ಅನಾಥ ಬಂದು ಕರುಣಾಕರ ಸಿಂಧು, ನೀನೇ ಅನಾಥ ಬಂದು. ಬಲಿಯ ಬಂಧಿಸಿ ಕುಲಕ್ಕೆ ತಂದೆ, ಬಲಿಯ ಬಂಧಿಸಿ ಕುಲಕ್ಕೆ ತಂದೆ, ಒಲಿದ ಧ್ರುವ ಸುಕುಮಾರನ ಸಲಗಿದೆ. ಒಲಿದ ಧ್ರುವ ಸುಕುಮಾರನ ಸಲಗಿದೆ. ನೀನೇ ಅನಾಥನ ನೀ ಬೇಗನೆ ಬಂದು, ಅನಾಥನ ನೀ ಬೇಗನೆ ಬಂದು ಮುಂದೆ ಹೋಗುವ ಮಾರ್ಗವ ಕಲ್ಪಿಸು. ನೀನೇ ಅನಾಥ ಬಂದು ಕರುಣಾಕರ ಸಿಂಧು, ನೀನೇ ಅನಾಥ ಬಂದು. ಮಜಗಜವೆಲ್ಲವೂ ಕೂಡಿದರೇನು, ಮಜಗಜವೆಲ್ಲವೂ ಕೂಡಿದರೇನು, ಅದರ ಸಮಯಕ್ಕೆ ಒದಗಲಿಲ್ಲ. ಅದರ ಸಮಯಕ್ಕೆ ಒದಗಲಿಲ್ಲ. ಮದಧಾನೆಯು ಮಧುಸೂದನೆಯನ್ಕೊಂದೊದಗಿದ ದೇವ, ನೀನೇ ಅನಾಥ ಬಂದು ಕರುಣಾಕರ ಸಿಂಧು, ನೀನೇ ಅನಾಥ ಬಂದು. ಪತಿಗೊಳ್ಳೈವಾರಿದ್ದಾರೇನು, ಪತಿಗೊಳ್ಳೈವಾರಿದ್ದಾರೇನು, ಸತಿಯ ಸಮಯಕ್ಕೆ ಒದಗಲಿಲ್ಲ. ಸತಿಯ ಸಮಯಕ್ಕೆ ಒದಗಲಿಲ್ಲ. ಮದಧಾನೆಯು ಮಧುಸೂದನೆಯನ್ ಬಂದೊದಗಿದೆ ದೇವ, ನೀನೇ ಅನಾಥ ಬಂದು ಕರುಣಾಕರ ಸಿಂಧು, ನೀನೇ ಅನಾಥ
ಪರಮಾತ್ಮ 5 ವರ್ಷ ವಟವುಳ್ಳ ಧ್ರುವ ಸುಕುಮಾರನನ್ನು ಅಡವಿಯೊಳಗೆ ಶ್ರೀಕೃಷ್ಣ ಪರಮಾತ್ಮನು ಯಾವ ರೀತಿಯಲ್ಲಿ ಸಲಗಿದನು ಅದರಂತೆ ಪಾಪಿಯಾದ ನನ್ನನ್ನು ಕಾಪಾಡುವ ಭಾರವು ನಿನ್ನದಾಗಿರುವುದು ದೇವ, ನಿನ್ನದಾಗಿರುವುದು ಪರಮಾತ್ಮ. ಇದೆಯಲ್ಲವೇ ಸಾಮವೇದ ನಗರ ಇರಲಿ. ಇಲ್ಲಿ ಯಾವುದೋ ಒಂದು ದೊಡ್ಡದಾದ ಅಂಗಡಿ ಜಗಲಿಯು ಕಾಣುತ್ತಿರುವುದು. ಈ ಜಗಲಿಯ ಮೇಲೆ ಕುಳಿತು ಸ್ವಲ್ಪ ವಿಶ್ರಾಂತಿಯನ್ನು ಪಡೆದು ಅನಂತರ ಎಲ್ಲರೂ ಮುಂದೆ ಹೋಗುವೆನು. ಪರಮಾತ್ಮ, ಎಲ್ಲವೂ ನಿನ್ನ ಭಾರವು ದೇವ, ನಿನ್ನ ಭಾರವು. ತೊರೆದು ಪೋದಾರೆ ಯಮ, ಅಯ್ಯೋ ಪರಮಾತ್ಮ. ಅರಸಾದಿರ ತೊರೆದು ಪೋದಾರೆ ಯಮ, ಮಾರ್ಗ ಹೋಗೆ ಅಯ್ಯೋ ಪರಮಾತ್ಮ. ಕಾನನ ಮಾರ್ಗ ಹೋಗೆ ರಾಜರು ಬಾರ ಲೀಲ ಅರಸಾದಿರ ಯಾರೋ ತೊರೆದು ಪೋಣಾರೆ ಯಮ, ಅಯ್ಯೋ ಪರಮಾತ್ಮ. ಮಾಡದಿ ಮಕ್ಕಳ ಬಿಟೋ ಪ್ರಜೆಗಳ ತೂಕ ತೊರೆದು, ಮಾಡದಿ ಮಕ್ಕಳ ಬಿಟೋ ಪ್ರಜೆಗಳ ತೂಕ ತೊರೆದು, ಕಾನನ ಮಾರ್ಗ ಹೋಗೆ ರಾಜರು ಬಾರ ಲೀಲ ಅರಸಾದಿರ ತೊರೆದು ಪೋಣಾರೆ ಯಮ, ಅಯ್ಯೋ ಪರಮಾತ್ಮ. ಅಯ್ಯೋ ಪರಮಾತ್ಮ, ಕುದುರೆ ಸವಾರಿಯನ್ನು ಮಾಡಿ ಬರುತ್ತೇನೆ ಎಂದು ಹೇಳಿ ಹೋದ ನಮ್ಮ ಮಹಾರಾಜರು ಇಷ್ಟು ವೇಳೆಯಾದರೂ ಬಾರದಿರಲು ಕಾರಣವೇನು? ಅಯ್ಯೋ ಪರಮಾತ್ಮ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಪೋಪನಮ್ಮ ಪೋಪನ ಮಂತ್ರ ಬೆಳಗ್ಗೆ ಪೋಪನ ಕುದುರೆಯ ಕೇಳಲು ಮಂತ್ರಿ ಬೆಳಗ್ಗೆ ಪೋಪನ ಪೋಪನಮ್ಮ ಪೋಪನ ಮಂತ್ರಿ ಬೆಳಗ್ಗೆ ಪೋಪನ ಮಂತ್ರಿ ಬೆಳಗ್ಗೆ ಪೋಪನ ಮಂತ್ರಿ ಬೆಳಗ್ಗೆ ಪೋಪನ. ಕೂಳರಾದ ವಿಕ್ರಮನು ನಾನು ಕೊಟ್ಟಂತ ಕುದುರೆ ಮೇಲೆ ಕುಳಿತು ಸವಾರಿಯನ್ನು ಮಾಡಿ ಈಗ ಸಾಮವೇದ ನಗರವನ್ನು ಸೇರಿರುವುದು. ನಾನು ಕೊಟ್ಟಂತ ಕುದುರೆಯನ್ನು ಕೇಳಲು ನಾನು ಈಗಲೇ ಮಂತ್ರಿ ಬಳಿಗೆ ಹೋಗುವೆನು. ಆತನೇನು ಹೇಳುವನು ನಾನೇ ನೋಡಿಕೊಳ್ಳುವೆನು. ಜೈ ಕರಿಮಾಯ್. ಮಾಡೇ ಕುದುರೆ ಸವಾರಿಯನ್ನು ಮಾಡೇ ಯಾವಡವಿಯೊಳಗೆ ಬಿದ್ದು ಆತರಾದರೂ ಕಾಣೆವಿದೆಯೇ? ಅಯ್ಯೋ ಪರಮಾತ್ಮ, ಕುದುರೆ ಸವಾರಿಯ ವೇಗವನ್ನು ತಡೆಯಲಾರದೆ ಯಾವ ಗೊಂಡಾರಣ್ಯಕ್ಕೆ ಬಿದ್ದು ಅಪಾಯ ಬಂದರೋ ಕಾಣನಲ್ಲ. ಅಯ್ಯೋ ಪರಮಾತ್ಮ, ಇನ್ನು ಈ ರಾಜ್ಯಭಾರವನ್ನು ಆಳುವರು ತಾನೇ ಯಾರಿರುವರು? ಅಯ್ಯೋ ಪರಮಾತ್ಮ, ಇನ್ನು ಸ್ವಲ್ಪ ಮುಂದೆ ಹೋಗಿ ನೋಡುವೆನು. ಅಚ್ಚ ಹಚ್ಚರೇ हमारे घोड़ा अभी आया नहीं. अरे अल्लाह, हमारे जाकर ना
ಅದ್ರ ರಾಜ ಬಂತು, ಕುದುರೆ ಕೈ ಇಸ್ಕೊಂಡ್ಬಿಡ್ತು. ಅದ್ರ ಮಂಕ್ರಿ ಬಂತು, ಕೊರಡ ಕೈ ಇಸ್ಕೊಂಡ್ಬಿಡ್ತು. ಅದು ಹತ್ತಗೆ ಚಲಗಾಯಿ, ಇದು ಹಿತ್ತಗೆ ಚಲಗಾಯಿ. ಅವರೇ ಚಾಕರ್ನ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ನೋಡ್ತೈತೆ. ಅರೆ ಇಲ್ಲೇ ಬಂದ್ಬಿಡ್ತು. ಚಾಟೋ ಸಹ ಬಹಳ ಶೋಕನೆ ಮಾಡ್ತೈತೆ. ನಿಮ್ದು ರಾಜ ಇನ್ನೂ ಬಂದಿಲ್ಲ. ಕಾರವಾನ್ರಿ, ನಿಮ್ಮ ಮಹಾರಾಜರು ಬಂದಿಲ್ಲವು. ಅರೆ ನಮ್ದು ಗೋಡ, ನಿಮ್ಮ ಕುದುರೆ ಸಹ ಬಂದಿಲ್ಲವು. ಅರೆ ತುತ್ತರಿಕೆ ಎಂತ ಮಾತನಾಡಿದೆ ನೋಡು ನಮ್ಮ ಕುದುರೆಯ, ಎಂತ ಮಾತನಾಡಿದೆ ನೋಡು ನಮ್ಮ ಕುದುರೆಯ. ಹೆದರಮ್ಮ ಮಾಡಿಸೆ, ಹೆದರಮ್ಮ ಮಾಡಿಸೆ, ಸುಳ್ಳು ಮಾತನೇಳಿಯ, ಎಂತ ಮಾತನಾಡಿದೆ ನೋಡು ನಮ್ಮ ಕುದುರೆಯ. ದಿಕ್ಕು ದಿಕ್ಕು ರೋಟಿಯ ಟಕ್ಟಗಾರು ಮಾಡ್ತೀಯ, ದಿಕ್ಕು ದಿಕ್ಕು ರೋಟಿಯ ಟತ್ತಗಾರು ಮಾಡ್ತೀಯ. ಎಂತ ಮಾತನಾಡಿದೆ ಓಡು ನಮ್ಮ ಕುದುರೆಯ, ಓಡು ನಮ್ಮ ಕುದುರೆಯ, ಓಡು ನಮ್ಮ ಕುದುರೆಯ. ಅರೆ ಕತ್ತರಿಗೆ ನಿಮ್ದು ರಾಜ ಹೋದ್ರೆ ನಮ್ದು ಸಪ್ಪಕ್ಕೆ ಬಾ, ನಮ್ದು ಗೋಡ ಜಜ್ಜಿ ಜಜ್ಜಿ ಜಾವ್. ಕಾರವನ್ರೇ ಕೋಪಿಸಬೇಡಿ. ಎತ್ತಕ್ಕಿ ಪರಿ ದುಡುಕುವೀರಿ, ಕೋಪ ಮಾಡದೆ ಕೇಳಿ ನೀವು. ಎತ್ತಕ್ಕಿ ಪರಿ ದುಡುಕುವೀರಿ, ಕೋಪ ಮಾಡದೆ ಕೇಳಿ ನೀವು. ನಿಮ್ಮ ಕುದುರೆ ಹಣವು ನಾನು, ನಿಮ್ಮ ಕುದುರೆ ಹಣವು ನಾನು, ಕೊಡುವೆನು ಕೇತಾರವನರೇ, ಕೊಡುವೆನು ಕೇತಾರವನರೇ. ಏತಕ್ಕೆ ಪರಿ ದುಡುಕುವೇನು, ಕೋಪ ಮಾಡದೆ ಕೇಳಿ ನೀವು. ಕಾರವಾರೇ ಕೋಪಿಸಬೇಡಿ, ನಿಮ್ಮ ಕುದುರೆ ಬೆಲೆಯನ್ನು ತಿಳಿಸಿ ನಾನು ಕೊಡುವೆನು. ಅರೆ ಅದು ಕೋಳಿ ಮೊಟ್ಟೆ ವ್ಯಾಪಾರ, ಇಲ್ಲ ಪರ್ಕಲ್ ಗೋಡಿ ಚಿಲ್ದಿ ವ್ಯಾಪಾರ, ಇದ್ರದ ಒಳಗೆ ಕಡ್ಲೆಪುರಿ ವ್ಯಾಪಾರ. ಚೋಟ ಸಾವ್ಕಾರ್ ನಮ್ದು ಗೋಡ ಜಲ್ದಿದಾವ್. ಕಾರವಾರೇ ಕೋಪಿಸಬೇಡಿ, ನಿಮ್ಮ ಕುದುರೆ ಬೆಲೆ ಎಷ್ಟಾದ್ರೂ ಕೊಡುವೆನು ತಿಳಿಸಿ. ಅರೆ ಎಷ್ಟಾದ್ರೂ ಕೊಟ್ಬಿಡ್ತೈತೆ, ಎಷ್ಟಾದ್ರೂ ಕೊಡುವೆನು ಕಾರವಾನ್ರಿ. ಚೋಟ ಸಾವ್ಕಾರ್ ಹಾಗಾದರೆ ನಮ್ಮ ಕುದುರೆಗೆ 1 ಲಕ್ಷ ಹಣವಾಗಬಹುದು. ಜಲ್ದಿ ಜಲ್ದಿದ್ಯಾವ್. ಅಯ್ಯೋ ಪರಮಾತ್ಮ, ಆ ಬಡ ಕುದುರೆಗೆ 1 ಲಕ್ಷ ಹಣವಾಗುವುದೇ? ಅರೆ ತತ್ತರಿಕೆ ಅದು ಬಡಗಲ್ ಕುದುರೆ, ಅದಕ್ಕೆ ಉಳ್ಳಿ ಹುಲ್ಲು ಹಾಕಿಲ್ಲ, ಅದಕ್ಕೆ ನೀರು ಗೀರು ಕುಡಿಸಿಲ್ಲ, ಅದು ನಿಮ್ಮ ಅಪ್ಪ ಕೊಟ್ಟಿತ್ತು. ಇದ್ರ ಬಗ್ಗೆ ನಿಮ್ಮ ಅಜ್ಜ ಬಂದು ಬಾಲಿಸು ಮಾಡಿತ್ತು. ಚೋಟ ಸಾವ್ಕಾರ್ ನಿಮ್ದು ಹಣ ನನಗೆ ಬೇಡ, ನಂದು ಗೋಳ ಜಲ್ದಿ ಜಲ್ದಿ ಜಾವ್. ಕಾರವಾರೇ ಕೋಪಿಸಬೇಡಿ. ಅಯ್ಯೋ ಪರಮಾತ್ಮ, ನಮ್ಮ ಮಹಾರಾಜರದ ವೇಳೆಯಲ್ಲಿ ಅರಮನೆ ಭಂಡಾರವನ್ನು ಹೊಡೆಯುವ ವ್ಯವಸ್ಥೆ ಆಯ್ತೆ. ಯಾರಲ್ಲಿ ನಮ್ಮ ಅರಮನೆ ಭಂಡಾರವನ್ನು ಹೊಡೆದು 1 ಲಕ್ಷ ಹಣವನ್ನು ಆಸ್ಥಾನಕ್ಕೆ ಬರಮಾಡಿ. ಕಾರವಾನು ಸಿದ್ಧವಾಗಿರುವುದು ತೆಗೆದುಕೊಳ್ಳಿ. ಅಚ್ಚ ಅಚ್ಚ ಲೇವ್ ಲೇವ್ ಏ ಮಾ ದೋ ತಿ ಚಾರ್. ಚೋಟ ಸಾವ್ಕಾರ್ ಕಾರವಾನು ಈ ಲೇಟಾಗಿ ಏನೋ ಒಂದು ಪೈಸಾ ಗಿಸೆ ಕಡಿಮೆ ಬಂದ್ಬಿಟ್ರೆ ಪಾಕಿಸ್ತಾನಕ್ಕೆ ಹೋಗಿ ವಾಪಸ್ ಬಂದು ಮುಖ ಮೇಲೆ ಬಿಸಾಕ್ಬಿಡ್ತೈತೆ. ಚಲೋ ಆಗಬಹುದು ಕಾರವಾನರೇ, ಆಗಬಹುದು. ಚಲೋ ಕೂಳರಾದ ವಿಕ್ರಮನಿಗೆ ಅಘೋರವಾದ ಕಷ್ಟವನ್ನು ಕೊಡೋದು ನನ್ನ ಈಗ ಒಳ್ಳೆ ಸಮಯ. ನಾನು ಈಗಲೇ ಹೋಗುವೆನು. ಜೈ ಕಲಿಮಾಯ್. ಜಗಜ್ಜನನಿ ಸುಖವಾಣಿ ಕಲ್ಯಾಣಿ, ಜಗಜ್ಜನನಿ ಸುಖವಾಣಿ ಕಲ್ಯಾಣಿ, ಜಗಜ್ಜನನಿ ಸುಖ ಸ್ವರೂಪಿಣಿ ಮಧುರವಾಣಿ.
ಸತ್ಯ ಪಾರ್ವತಾದೇವಿ, ಇಂದಿನ ವ್ಯಾಪಾರದಲ್ಲಿ ನಮಗೆ ಅನುಕೂಲವಾಗುವಂತೆ ವರವನ್ನು ದಯಪಾಲಿಸು ತಾಯಿ.